ಇರೋನೊಬ್ಬ ತಮ್ಮ, ನಾವು 3 ಹೆಣ್ಮಕ್ಳು ಇರೋದ್ರಿಂದ ಅವನ್ನ ನಾವು ಕಾವಲಾಗಿದ್ಬಿಟ್ರೆ ಅವ್ನು ನಮಗೆ ಕಾವಲಾಗಿರ್ಬೇಕು ಗಂಡು ಮಗು ಆಗಿ. ಅಂಥದ್ದು ನಾವೇ ಅವನು ಕಾವಲಾಗಿ ಪ್ರತಿಯೊಂದು ಬಾರ್ಗಳ ಹತ್ರ ಹುಡುಕಿದ್ದೀವಿ. ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿದ್ದಾನೋ, ಯಾವ ಮೋರಿಯಲ್ಲಿ ಬಿದ್ದಿದ್ದಾನೋ ಅನ್ನೋಷ್ಟು ನೋವು ಕೊಟ್ಬಿಟ್ಟಿದ್ದಾನೆ. ಊಟದ ತಟ್ಟೆನ ನೆಲದಲ್ಲಿಟ್ಟು ಹೀಗೆ ಬಗ್ಗಿ ಅವನು ಹೀಗೆ ತಿಂತಿದ್ದ. ಯಾಕಂದ್ರೆ ತಟ್ಟೆಯಲ್ಲಿದ್ದರೆ ತಟ್ಟೆ ಬೀಳ್ತದೆ, ನೀರು ಕುಡಿದ್ರೆ ಲೋಟದಲ್ಲಿ ನೀರು ಇರಲ್ಲ, ಅಷ್ಟು ವೈಬ್ರೇಷನ್ ಇರುತ್ತೆ. ಅಂಥ ವ್ಯಕ್ತಿ ಹೋಗುವಾಗ ಸೂಜಿಗೆ ನೂಲಾಗ್ತಾನೆ ಸರ್. ಇದು ನಾನು ಸುಳ್ಳು ಹೇಳಲ್ಲ. ಮಗು ಮುಂಚೆ ಮಕ್ಕಳಾಗಿಲ್ಲ ಅಂತ ಕುಡಿಯೋ ಈ ದುಃಖಿತಾಪತಿ ಮಾಡ್ಕೊಂಡು ಕುಡಿಯೋರು, ಈಗ ಮಗ ಆಯ್ತು ಅಂತ ಕುಡಿದ್ರು. ಹಂಗೆ 2 ಸತಿ ಆಕ್ಸಿಡೆಂಟ್ ಆಗಿ ಸಾವನ್ಗೆ ಹೋಗಿ ಬಂದಿದ್ದೆ ಸರ್. ಬೆಳಗ್ಗೆ ಬೇಗ ಎದ್ದು ಯೋಗ, ಧ್ಯಾನ, ವ್ಯಾಯಾಮ, ಚಿಂತನೆ 4 ವಿಭಾಗದಲ್ಲಿ ಅವನಿಗೆ ಮಾನಸಿಕ ಸಮತೋಲನ ಬರಲಿಕ್ಕೆ ಇದೆ. ಅವತ್ತು ಕುಡ್ದು ಸತ್ತೋಗ್ಬಿಟ್ಟಿದ್ರೆ ಅವತ್ತು ಕುಡ್ದು ಸತ್ತೋಗ್ಬಿಟ್ಟಿದ್ದೆ. ಇವತ್ತು ಎದೆ ತಟ್ಕೊಂಡು ಹೇಳ್ತೀನಿ, ಆ ಮಧ್ಯವರ್ಜನ ಶಿಬಿರದಿಂದ, ಆ ಕ್ಷೇತ್ರದಿಂದ, ಆ ದಂಪತಿಗಳ ಕಡೆಯಿಂದನೇ ನಾವು ಬದುಕಿರೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೇಕು. ಮುಖ್ಯವಾಗಿ ವೈನ್ ಬಿಡಬೇಕಾದ್ರೆ ಡಿವೈನ್ ಇಟ್ಕೊಳ್ಬೇಕು ಸರ್, ಆಧ್ಯಾತ್ಮ ಬೇಕು. ಹೇಗೆ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಏನು ಮಾಡ್ತೀರಾ? ಅದು ಪ್ರೊಸೆಸ್ ಏನು? ಯಾಕೆಂದರೆ ಕೆಲವೊಂದು ಈಗ ನೋಡಿ 60 ಜನ 100ರಲ್ಲಿ 60 ಜನ ಓಡೋಗ್ತಾರೆ ಅಂತ ಹೇಳಿದ್ರಲ್ಲ, ಆ ಓಡೋಗೋಕೆ ಒಂದು ಕಾರಣ ಕೂಡ ಇದೆ. ಏನಂದರೆ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ತುಂಬ ಹಿಂಸೆ ಆಗುವಂಥದ್ದು, ಕೆಲವೊಂದು ಸಲ ಸಾವು ಆಗುವಂಥದ್ದು, ಇಂಥದ್ದೆಲ್ಲ ನಾವು ನೋಡಿದ್ದೀವಿ, ನಾವು ಅವಾಗ ಕೇಳ್ತಾ ಇರ್ತೀವಿ. ಸೊ ಅಂಥದ್ದು ಬಿಟ್ಟು ಈಗ ನೀವು ಮಾಡುವಂಥ ಮೆಥಡ್ ಏನು ಅಂದರೆ, ಯಾಕೆಂದರೆ ನೋಡುವಂಥವ್ರು ಕುಟುಂಬಗಳು, ಎಷ್ಟೋ ಜನ ಕುಟುಂಬಗಳು ಅವ್ರ ಮನೇಲಿ ಯಾರೋ ಇರ್ತಾರೆ ಈ ಥರ, ಅಥವಾ ಯಾರೋ ನೋಡೋವಂಥವ್ರಿಗೆ ನಾನು ಕೂಡ ಈ ಶಿಬಿರದಲ್ಲಿ ಸೇರ್ಕೋಬೇಕು ಅಂತ ಅನ್ನಿಸ್ಬೇಕು, ಅಂಥ ಶಿಬಿರಗಳು ನೀವು ಮಾಡ್ತಾ ಇದ್ದೀರಾ. ಸೊ ಹೇಗೆ ಅದು, ಏನದು, ಏನು ಮಾಡ್ತೀರಾ, ಆ ಪ್ರೊಸೆಸ್ ಏನೋ ದಯವಿಟ್ಟು ಹೇಳಿ ಸರ್. ಈಗ ಮದ್ಯ ವರ್ಜನೆಯ ಕಾರ್ಯಕ್ರಮ ಅದೊಂದು ಬ್ಯೂಟಿಫುಲ್ ಒಂದು ಪ್ಯಾಕೇಜ್ ಇದೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳೋದಿದ್ದರೆ ಇದೊಂದು 6 ತಿಂಗಳ ಪ್ರೋಸೆಸ್ಸು. ಕ್ಯಾಂಪ್ ಮಾಡುವುದು 8 ದಿನದ್ದಾದರೂ ಸಹ ಅದರ ಮೊದಲು 3 ತಿಂಗಳ ತಯಾರಿ ಇರ್ತದೆ. 3 ತಿಂಗಳ ಮೊದಲು ನಾವು ಆ ಊರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಒಂದು ಮಾಹಿತಿಯ ಕಾರ್ಯಕ್ರಮ ಕೊಡ್ತೇವೆ. ಅಂದರೆ ಯಾವುದೋ ಒಂದು ಊರು ಅಂತ ಅಂದ್ಕೊಳ್ಳಿ, ಆ ಊರಿಗೆ ಮುಂಚೆನೇ ಹೋಗ್ತೀರಾ ನೀವು? ಮುಂಚೆಗೆ ಹೋಗಿ ಅಲ್ಲಿರುವ ಸಂಘ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಊರುಗಳಲ್ಲಿ, ಬೇರೆ ಬೇರೆ JC, ರೋಟ್ರಿ, ಲಯನ್ಸು ಮತ್ತು ಜಾತಿ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳಲ್ಲಿ ನಾವು ಹೋಗಿ ಒಂದು ದೊಡ್ಡ ಸಮಾನ ಮನಸ್ಕರ ಒಂದು ಸಭೆಯನ್ನು ಕರೆದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಮಾಡ್ತೇವೆ. ಆಗ ಈ ಮದ್ಯಪಾನ ಎಂಬುದೊಂದು ರೋಗ, ಇದು ಸಾಮಾನ್ಯವಾಗಿ ನಮ್ಮ ಕುಟುಂಬಗಳನ್ನು ನಾಶ ಮಾಡ್ತದೆ, ಇದು ಇದ್ದಾಗ ಕುಟುಂಬದಲ್ಲಿ ಅಭಿವೃದ್ಧಿ ಸಾಧ್ಯ ಇಲ್ಲ, ಈ ರೀತಿಯ ಎಲ್ಲ ಕಾನ್ಸೆಪ್ಟ್ಗಳನ್ನು ಅಲ್ಲಿ ಚರ್ಚೆ ಮಾಡುವಾಗ ಅಲ್ಲಿ ಬಂದು ಕೂತವರು ವ್ಯಸನಿಗಳು ಕೂತಿರುವುದಿಲ್ಲ, ಅಲ್ಲಿ ಅವರ ಮನೆಯವರು ಕೂತಿರ್ತಾರೆ. ನಿಮಗೆ ಬಿಡಲಿಕ್ಕೆ ಇದೊಂದು ಅವಕಾಶ ಇದೆ, ನಾವು ಮಧ್ಯವರ್ಜನ ಶಿಬಿರವನ್ನು ನಿಮ್ಮ ಊರಿನಲ್ಲಿ ಮಾಡಬಹುದು ಅಂತೇಳಿ ನಾವು ತೀರ್ಮಾನ ಮಾಡಿದಾಗ ಒಂದೊಂದೇ ಎನ್ಕ್ವೈರೀಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವ್ಯಸನಿಗೆ ಯಾರೂ ಮಾತಾಡಲ್ಲ, ವ್ಯಸನಿಗೆ ಮಾತನಾಡುವ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಈಗ ಮನೋರೋಗಿಯನ್ನು ಆಸ್ಪತ್ರೆಗೆ ಕೊಂಡೋಗುವಾಗ ಅವನ ಪರ್ಮಿಷನ್ ಬೇಕಾ? ಹಾಗೆ ಇದು ಕೂಡ ಅವನ ಪರ್ಮಿಷನ್ ಬೇಕಾಗಿಲ್ಲ. ಈಗ ಆ 2ನೇ ಹಂತಕ್ಕೆ ಬರುವಾಗ ಸಮಾಲೋಚನಾ ಸಭೆ, ಇದು ಅವೇರ್ನೆಸ್ ಸಭೆ ಆದ ನಂತರ 2ನೇದು ಸಮಾಲೋಚನಾ ಸಭೆ ಅಂತ ಇಡ್ತೇವೆ. ಎಲ್ಲ ಮುಖಂಡರುಗಳ ಸಭೆ ಕರಿತೇವೆ. ಆಗ ಇಡೀ ಕಮ್ಯುನಿಟಿ ಅಲ್ಲಿ ಬಂದು ಸೇರಿಕೊಳ್ತದೆ. ಇದು ಕಮ್ಯುನಿಟಿಯ ಕಾರ್ಯಕ್ರಮ ಅಲ್ಲಿ ಆಗ್ತದೆ. ಆ ಕಮ್ಯುನಿಟಿಯ ಮಧ್ಯೆ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಅಂತ ಮಾಡ್ತೇವೆ. ವ್ಯವಸ್ಥಾಪನಾ ಸಮಿತಿ ಅಂತ ಆ ಊರಿನಲ್ಲಿ ನಮ್ಮ ಇನ್ವಿಟೇಷನ್ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು ಇನ್ವಿಟೇಷನಲ್ಲಿ ಸುಮಾರು 300-400 ಹೆಸರು ಇರ್ತದೆ. ಅದರಲ್ಲಿ ಅಷ್ಟು ಜನರು ಸೇರಿ ಈ ಕಮಿಟಿ ಆಗ್ತದೆ. ಆ ಕಮಿಟಿಯಲ್ಲಿ ನಾವು ಸಮಿತಿ ಅಂತ ಮಾಡ್ತೇವೆ. ಸಮಿತಿ ಅಂತ ಮಾಡುವಾಗ ಆ ಊರಿನ ಒಬ್ಬ ಸಭ್ಯರು, ಗಣ್ಯರು ಎಲ್ಲರೂ ಒಪ್ಪಿಕೊಳ್ಳುವಂಥ ವ್ಯಕ್ತಿಯನ್ನು ನಾವು ಅಧ್ಯಕ್ಷ ಅಂತ ಮಾಡ್ತೇವೆ. ಕಾರ್ಯಕ್ರಮವನ್ನು ನಾವು ಆ ಊರಿನಲ್ಲಿರುವಂಥ ಒಂದು ಸಭಾಂಗಣ ಅಲ್ಲಿ ಆಯ್ಕೆ ಮಾಡ್ತೇವೆ. ಅದು ದೇವಸ್ಥಾನವೇ ಹೆಚ್ಚು ನಮಗೆ ಸಿಗ್ತದೆ. ಶಾಲೆಗಳು ಈಗ ಸದ್ಯಕ್ಕೆ ಸಿಗುವುದಿಲ್ಲ, ದೇವಸ್ಥಾನಗಳು ಮತ್ತು ಹೆಚ್ಚಿನ ನಮ್ಮ ಇಲ್ಲಿಯ ಸಭಾಭವನಕ್ಕೆ ನಮ್ಮ ಪೂಜ್ಯರು ಕ್ಷೇತ್ರದಿಂದ ಒಂದು ಕಾಣಿಕೆ ಕೊಟ್ಟು, ಅಲ್ಲಿಯ ಒಂದು ಪ್ರಸಾದ ಕೊಟ್ಟು, ಹೆಚ್ಚಿನ ನಮ್ಮ ಈ ಸಭಾಭವನಗಳಲ್ಲಿ ಪೂಜ್ಯರ ಸಹಾಯ ಹಸ್ತನೂ ಇರ್ತದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಆಗುವಾಗ ಊರಿನವರೆಲ್ಲ ಸೇರಿ ಮಾಡ್ತಾರೆ ಅಂತೇಳಿ ಆಗುವಾಗ ಅದನ್ನು ಉಚಿತವಾಗಿಯೇ ಕೊಡ್ತಾರೆ. ಹಾಗಾಗಿ ಉಚಿತವಾಗಿ ಹಾಲ್ ಸಿಗ್ತದೆ. ಆ ಹಾಲಲ್ಲಿ ಈ ಸಮಿತಿಯ ಮೂಲಕ ಶಿಬಿರ ನಡೀತದೆ. 3ನೇದು ನಮ್ಮ ಕಾರ್ಯಕರ್ತರಿದ್ದಾರೆ ಸರ್. ನಮ್ಮ ಯೋಜನೆ ಇದು ಬಹಳ ದೊಡ್ಡ ಯೋಜನೆ. ನಾವು ಇವತ್ತು ಬೆಳ್ತಂಗಡಿ ತಾಲೂಕಲ್ಲಿ ಮಾತ್ರ ಇಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ನಮ್ಮ ಯೋಜನೆ ಇದೆ. ಸುಮಾರು 54 ಲಕ್ಷ ಫಲಾನುಭವಿಗಳಿದ್ದಾರೆ, ಸುಮಾರು 40,000 ಕಾರ್ಯಕರ್ತರಿದ್ದಾರೆ.
ಈ ಎಲ್ಲ ಆ ಏರಿಯಾದ ಕಾರ್ಯಕರ್ತರು, ಆ ಏರಿಯಾದ ಮೇಲ್ವಿಚಾರಕರು, ಯೋಜನಾಧಿಕಾರಿಗಳು ಮತ್ತು ನಿರ್ದೇಶಕರು, ಪ್ರಾದೇಶಿಕ ನಿರ್ದೇಶಕರು ಇವರೆಲ್ಲ ಸೇರಿ ಇವರು ಸಮುದಾಯದ ಮಧ್ಯೆ, ಜನರ ಮಧ್ಯೆಯೇ ಕೆಲಸ ಮಾಡೋರು. ಅಲ್ಲೇ ಅವರಿಗೆ ಯಾರೆಲ್ಲ ವ್ಯಸನಿಗಳಿರ್ತಾರಂತ ಗೊತ್ತಾಗ್ತದೆ. ಮತ್ತು ವ್ಯಸನಿ ಅಂತ ಹೇಳುವಾಗ ನಾವು 3ನೇ ಹಂತದ ವ್ಯಸನಿಯನ್ನು ಹುಡುಕುವುದಿಲ್ಲ. ಹೆಚ್ಚಿನವರು ಅವನು ಕುಡುಕ ಅಂತ ಹೇಳಿದರೆ ರಸ್ತೆಯಲ್ಲಿ ಬೀಳು, ಅದಲ್ಲ. ಅರ್ಲಿ ಇಂಟರ್ವೆನ್ಷನ್ ಆಗುತ್ತೆ ಸರ್. ಈಗ ಒಂದು ವೇಳೆ 3ನೇ ಸ್ಟೇಜಲ್ಲಿ ಬಂದವನನ್ನು ಬಿಡಿಸಿದರೆ ಅವನು ಏನು ಮತ್ತೆ ಸಾಧನೆ ಮಾಡಲಿಕ್ಕಾಗ್ತದೆ? ಅದೇ 2ನೇ ಹಂತದ ವ್ಯಕ್ತಿಯನ್ನು ತಂದರೆ ಅವನು ಕುಡಿದಿರ್ತಾನೆ, ದುಡಿತಾನೆ, ಮತ್ತು ಕುಡಿಯಲ್ಲ, ದುಡಿತಾನೆ, ಆಗ ಡೆವಲಪ್ಮೆಂಟ್ ಸಾಧ್ಯ ಇದೆ. ಅದಕ್ಕಾಗಿ ಅವನಿಗೆ ಸ್ವಲ್ಪ ಬೇಗನೆ ಮೆಸೇಜ್ ಬರುತ್ತೆ ಊರಲ್ಲಿ ಆಗುವಾಗ. ಅಂಥವರನ್ನು ಗುರುತಿಸಿ ನಾವು ಕ್ಯಾಂಪಿಗೆ ತರ್ತೇವೆ. ಬಟ್ 3ನೇ ಹಂತದವರು ಕೂಡ ಬರ್ತಾರಾ? ಖಂಡಿತ ಬರ್ತಾರೆ. ಆದರೆ ಕೆಲವೊಮ್ಮೆ ಅವರ ವಿಡ್ರಾವಲ್ ಸಿಂಪ್ಟಮ್ಸ್ ಜಾಸ್ತಿ ಇದ್ದರೆ, ಹಿಂತೆಗೆದ ಚಿಹ್ನೆಗಳ ನಿರ್ವಹಣೆ ನಮಗೆ ಕಠಿಣ ಆಗ್ತದೆ. ಅಂಥ ಟೈಮಲ್ಲಿ ಅವರಿಗೆ 8 ದಿನ ಸಾಕಾಗಲ್ಲ. ಲೋಕಲ್ ಆಸ್ಪತ್ರೆಗೆ, ಲೋಕಲ್ ಸೈಕ್ಯಾಟ್ರಿಸ್ಟ್ಗೆ ನಾವು ರೆಫರೆನ್ಸ್ ಮಾಡ್ತೇವೆ. 8 ದಿನಕ್ಕೆ ಆಗುವಂಥ ಶಿಬಿರಾರ್ಥಿಗಳು. ಮತ್ತು ಗುಂಪಿನಲ್ಲಿ ಚಿಕಿತ್ಸೆ ಭಾಳ ವೇಗವಾಗಿ ನಡೀತದೆ. ಒಬ್ಬ ಪರಿವರ್ತನೆ ಆದದನ್ನು ನೋಡ್ತಾರೆ, ಒಬ್ಬನ ಕಥೆಯನ್ನು ಇನ್ನೊಬ್ಬರು ಕೇಳ್ತಾರೆ. ಹೀಗೆ 3ನೇ ಹಂತದ ಕಾರ್ಯಕ್ರಮವೇ ಮಧ್ಯವರ್ಜನ ಶಿಬಿರ. ಅಷ್ಟಾಗುವ 3 ತಿಂಗಳ ಪ್ರೋಸೆಸ್ ಆಗ್ತದೆ. ಮಧ್ಯವರ್ಜನ ಶಿಬಿರಕ್ಕೆ ನಮ್ಮ ಕ್ಷೇತ್ರದಿಂದ ನಾವು, ನಮ್ಮ ಕಾರ್ಯಕರ್ತರ ಶ್ರಮ ಮತ್ತು ಕ್ಷೇತ್ರದಿಂದಲೂ ಒಂದು ಆರಂಭಿಕ ಅನುದಾನ ಬರ್ತದೆ. 50ರಿಂದ 1 ಲಕ್ಷ ರೂಪಾಯಿ ನಾವು ಪ್ರಾರಂಭದಲ್ಲಿ ಈ ಶಿಬಿರಗಳಿಗೆ ಕೊಡ್ತೇವೆ. ಉಳಿದದೆಲ್ಲ ಹಣವನ್ನು ಕಮ್ಯುನಿಟಿ ಕೊಡ್ತದೆ, ಊರಿನ ಕಮ್ಯುನಿಟಿ ಕೊಡ್ತದೆ. ಉದಾಹರಣೆಗೆ ಸಂಘ ಸಂಸ್ಥೆಗಳು 5,000, 10,000, 15,000, ಈವನ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದಲೂ ಒಂದು 10,000. ಹೀಗೆ ಊರಿನ ಎಲ್ಲ ಸಂಘ ಕೊಡಲಿಕ್ಕೆ ಆಗದವ್ರು ಏನು ಮಾಡ್ತಾರೆ ಪಾಪ, ಆ ಊರಲ್ಲಿ ಒಂದು ಕ್ಷೇತ್ರದ ಕೆಲಸ ಆಗ್ತಾಯಿದೆ, ಧರ್ಮಸ್ಥಳದ ಪ್ರೇರಣೆಯ ಕಾರ್ಯಕ್ರಮ ಆಗ್ತಾಯಿದೆ. ಹಾಗಾಗಿ ನಾನೇನಾದರೂ ಇಲ್ಲಿ ಕೊಟ್ಟರೆ ನನ್ನ ಕ್ಷೇತ್ರಕ್ಕೆ ಕೊಟ್ಟಂಗೆ ಅನ್ನುವ ಭಾವನೆಯಿಂದ ಅಲ್ಲಿ ಕೆಲವರು ಅಕ್ಕಿ ಕೊಡ್ತಾರೆ, ಕೆಲವರು ತರಕಾರಿ ಕೊಡ್ತಾರೆ, ಕೆಲವರು ಬೇರೆ ಬೇರೆ ವಸ್ತುಗಳನ್ನು, ಕಾಯಿ ಕೊಡ್ತಾರೆ. ಹೀಗೆ ತುಂಬ ಕೆಲವು ಕಾಯಿ ಹಚ್ಚಲಿಕ್ಕೆ ಬರ್ತಾರೆ, ಕೆಲವರು ಹಾಲು ಒಕ್ಕೂಟದ ಸಂಘದವರು ಬಂದು ಹಾಲೇ ಕೊಡ್ತಾರೆ, 1 ವಾರ ನಮ್ಮದೇ ಹಾಲು. ಈ ರೀತಿ ಸ್ಪಾನ್ಸರ್ಶಿಪ್ ಮೂಲಕ ಎಲ್ಲ ಧನ ಸಂಗ್ರಹ ಆಗ್ತದೆ. ಒಂದು ಕ್ಯಾಂಪಿಗೆ ತಲಾ 8,000ರಿಂದ 9,000 ರೂಪಾಯಿ ಬೇಕು ಒಬ್ಬನಿಗೆ. 8 ದಿವಸಕ್ಕೆ 1,000 ರೂಪಾಯಿ ಬೇಕು ಒಬ್ಬನಿಗೆ ಖರ್ಚು. ಈ ಎಲ್ಲ ಖರ್ಚು ಸಮುದಾಯದಿಂದ ಭರಿಸ್ತೇವೆ ನಾವು. ಆಗ ಈ ಕಾರ್ಯಕ್ರಮ ಯಾರ ಕಾರ್ಯಕ್ರಮ ಆಯಿತು? ಸಮುದಾಯದ ಕಾರ್ಯಕ್ರಮ ಆಯಿತು. ಈಗ ಅದರ ಫಾಲೋಅಪ್ ಯಾರು ಮಾಡ್ತಾರೆ? ಸಮುದಾಯದವರು ಮಾಡ್ತಾರೆ. ಮದ್ಯಪಾನ ವ್ಯಸನಿ ಅವನು ಪ್ರೀತಿ ವಂಚಿತ. ಅವನಿಗೆ ಮದ್ಯಪಾನವೇ ಪ್ರೀತಿ ಕೊಟ್ಟದ್ದು, ಬೇರೆ ಯಾರೂ ಪ್ರೀತಿ ಕೊಟ್ಟಿಲ್ಲ. ಯಾಕಂದರೆ ಅವನನ್ನು ಯಾವ ಕಡೆಯಿಂದ ಹೋದರೂ ಅವನ ಒಳ್ಳೆ ಗುಣವನ್ನು ಯಾರೂ ಹೇಳುವುದಿಲ್ಲ. ಈ ಒಂದು ಕೆಟ್ಟ ಗುಣ 99 ಅವನ ಒಳ್ಳೆ ಗುಣವನ್ನು ಮರೆಮಾಚ್ತದೆ. ಕರೆಕ್ಟ್. ಆಗ ನಾವು ಈ ಶಿಬಿರಕ್ಕೆ ಬಂದಾಗ ಅವನಿಗೆ ಎಲ್ಲ ಆ್ಯಂಗಲಲ್ಲಿ ಕೆಲಸ ಮಾಡ್ತೇವೆ. ಈಗ ಇಲ್ಲಿ ನಮ್ಮ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಎಲ್ಲ ಆ್ಯಂಗಲಲ್ಲಿ ಕ್ಯಾಮರಾ ಇಟ್ಟಾಗೆ ಅವನ ಜೀವನದಲ್ಲಿ ಎಲ್ಲ ಆ್ಯಂಗಲಲ್ಲಿ ಒಂದು ವ್ಯವಸ್ಥೆ ನಡೀತದೆ. ಮನೋರೋಗಕ್ಕೆ ಸೈಕ್ಯಾಟ್ರಿಸ್ಟ್ ಬರ್ತಾರೆ, ಸೈಕಾಲಜಿಸ್ಟ್ ಬರ್ತಾರೆ, ಯೋಗ ಥೆರಪಿಸ್ಟ್ ಬರ್ತಾರೆ. ಬೆಳಿಗ್ಗೆ ಬೇಗ ಎದ್ದು ಯೋಗ, ಧ್ಯಾನ, ವ್ಯಾಯಾಮ, ಚಿಂತನೆ 4 ವಿಭಾಗದಲ್ಲಿ ಅವನಿಗೆ ಮಾನಸಿಕ ಸಮತೋಲನ ಬರಲಿಕ್ಕೆ ವ್ಯವಸ್ಥೆ. ನೀವು ಅವರು ಎಷ್ಟು ಚಂದ ಕಾಲೇಜಿನ ಮಕ್ಕಳು, ಸ್ಟೂಡೆಂಟ್ ಸಹಿತ ಆ ರೀತಿ ಅವರು ವರ್ತಿಸುವುದಿಲ್ಲ ಸರ್. ಪ್ರಥಮ ದಿವಸ ಬಂದಾಗ ಅಲ್ಲಿ ಗಲಾಟೆ ಇರ್ತದೆ, ಎಲ್ಲರೂ ಬೂಜಲು, ಕೆಲವರು ದೀಪ ಬಿಸಾಡ್ತಾರೆ, ಮತ್ತು ಕೆಲವರು ನಮಗೆ ಬಾಯಿಗೆ ಬಂದಾಗ ಬೈತಾರೆ. ಪ್ರಾರಂಭದ ದಿನಗಳಲ್ಲಿ ಕ್ಯಾಂಪ್ ಮಾಡುವಾಗ ನಾವು ಒಳ್ಳೆ ಬಟ್ಟೆ ಹಾಕಿ, ಕೊನೆಗೆ ಹೋಗುವಾಗ ಬಟ್ಟೆ ಇಲ್ಲದೆ ಹೋದ ದಿನ ಇತ್ತು. ಶರ್ಟೇ ಇಲ್ಲ, ಹರಿದು ಬಿಡ್ತಾರೆ, ಹೊಡಿತಾರೆ. ನಾವು ವಾಪಸ್ ಹೊಡಿಲಿಕ್ಕೆ ಹೋಗಲಿಲ್ಲ. ಅವರಿಗೆ ಬೈತಾರೆ, ಕ್ಷೇತ್ರಕ್ಕೆ ಬೈತಾರೆ, ಈ ವ್ಯವಸ್ಥೆಗೆ ಬೈತಾರೆ. ಕರ್ಕೊಂಡು ಬಂದ ಹೆಂಡತಿ ಮಕ್ಕಳಿಗೆ, ನೋಡೋ ನಾನು ಕರ್ಕೊಂಡು ಬಂದಿದ್ದೀಯಾ, ನಿನ್ನನ್ನು ಕೊಚ್ಚಿ ಆಗ್ತಾನೆ ಬಂದಾಗ ಅಂತ ಥ್ರೆಟ್ ಮಾಡ್ತಾರೆ. ಇನ್ನು ಕೆಲವರಲ್ಲಿ ಹೇಳ್ತಾರೆ, ನೋಡೋ ನನ್ನ ಇಲ್ಲಿ ಬಿಟ್ಟು ಹೋಗಿದೆಯಲ್ಲ, ನಾಡಿದ್ದು ಬರುವಾಗ ಬಿಳಿ ಬಟ್ಟೆ ಬಾ, ನಾನಿಲ್ಲಿ ಆತ್ಮಹತ್ಯೆ ಮಾಡ್ತೇನೆ ಅಂತ ಹೇಳ್ತಾರೆ. ಈ ರೀತಿ ತುಂಬ ರಣರಂಗ ಆಗಿರ್ತದೆ. ಒಮ್ಮೆ ನೀವು ಬಂದು ನೋಡಿದರೆ, ಇದು ಒಬ್ಬರು ಅಧಿಕಾರಿ ನಮ್ಮ ಕ್ಯಾಂಪಿಗೆ ಬಂದುಬಿಟ್ಟು ಉದ್ಘಾಟನೆಗೆ ಬಂದರು. ನಾವೇನೋ ಅವರು ಸಮಾರೋಪಕ್ಕೆ ಬರಲಿಕ್ಕೆ ಆಗೋದಿಲ್ಲ, ನಾನು ಉದ್ಘಾಟನೆಗೆ ಬರ್ತೇನೆ ಅಂತ ಹೇಳಿದರು. ಉದ್ಘಾಟನೆಯಲ್ಲಿ ಗಲಾಟೆಯೇ ಗಲಾಟೆ. ಈ ವ್ಯಕ್ತಿ ಈಗ ನೋಡಿ ಬಾಕಿಯಾಗಿ, ಸರ್ ನನಗೆ ಅರ್ಜೆಂಟ್ ಕಾರ್ಯಕ್ರಮ ಇದೆ ಅಂತೇಳಿ ಇಳಿದು ಹೋಗಿಬಿಟ್ಟು 4 ದಿವಸ ಆದಾಗ ಸಂಘಟನೆಗೆ ಕಾಲ್ ಮಾಡಿದ್ದಾರೆ, ಕಾರ್ಯಕ್ರಮ ಉಂಟಾದು ಪ್ರಥಮ ದಿನವೇ ಮುಗ್ದಿದೆಯಾ ಅಂತ. ಸರ್ ನೀವು ಬನ್ನಿ ಕೊನೆಯ ದಿವಸ ಅಂತ ಬಂದಾಗ ಅವರಿಗೆ ದಿಗ್ಭ್ರಮ ಆಯಿತು. ಆ ಸಭೆಯಲ್ಲಿ ಅವರು ಮಾತಾಡಿದರು, ಭಾವುಕರಾಗಿ ಮಾತಾಡಿದರು. ಈ ಕಾರ್ಯಕ್ರಮ ಕೊನೆಯವರೆಗೆ ನಡೀತದೋ ಇಲ್ಲವೋ ಎನ್ನುವ ಒಂದು ಸಂಶಯದಿಂದ ನಾನು ಇಳಿದು ಹೋಗಿದ್ದೆ. ನನಗೆಷ್ಟು ಆತಂಕ ಆಯಿತು. ಆದರೆ ಈ ಕಾರ್ಯಕ್ರಮದಲ್ಲಿ ನೀವು ಅವರಿಗೆ ಕೊಡುವ ಪ್ರೀತಿ, ಎಲ್ಲರ ಪ್ರೀತಿ ಕೊಡ್ತೇವೆ ಸರ್. ತಂದೆಯ ಪ್ರೀತಿ ಕೊಡ್ತೇವೆ, ತಾಯಿಯ ಪ್ರೀತಿ ಕೊಡ್ತೇವೆ, ತಮ್ಮನ ಪ್ರೀತಿ ಕೊಡ್ತೇವೆ, ಅಣ್ಣನ ಪ್ರೀತಿಯನ್ನು ಕೊಡ್ತೇವೆ. ಅದು ಯಾರು ಅಲ್ಲಿ ಇದ್ದವರು ಇದು ಅವನು ಬೇರೆಯವ ಅಂತ ಹೇಳುವ ಕಾರ್ಯಕ್ರಮ ಅಲ್ಲ. ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಇವ ನಮ್ಮವ ಎನ್ನುವ ಭಾವನೆಯಿಂದ ಅಲ್ಲಿ ಕೆಲಸ ಆಗ್ತದೆ.
ಸಮಾಜ ಸೇವೆಯ ತತ್ವದಲ್ಲಿ ಗೋ ಟು ಪೀಪಲ್, ಲರ್ನ್ ಫ್ರಮ್ ದೆಮ್, ಗೋ ಟು ದಯರ್ ಲೆವೆಲ್, ಅವರ ಲೆವೆಲ್ಗೆ ನಾವು ಕೆಲಸ ಮಾಡ್ತೇವೆ. ನಮ್ಮ ಕಾರ್ಯಕರ್ತರು ಅವರು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ಇವರು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಒಂದು ವೇಳೆ ಯಾರಾದರೂ ಒಬ್ಬ ವಾಂತಿಯಲ್ಲಿ ಮಾಡಿದ ಅಂತ ಹೇಳಿದರೆ ನಿನಗೆ ಕಾಣಲ್ವಾ ವಾಂತಿ ಮಾಡಿದ್ದೆ ಅಂತ ನಾವು ಹೇಳಲ್ಲ, ವಾಂತಿಯನ್ನು ತೆಗಿತೇವೆ. ಊಟ ಮಾಡಲಿಕ್ಕೆ ಆಗಲ್ಲ ಸರ್, 2ನೇ ದಿನ ಎಲ್ಲ ಊಟ ಮಾಡೋಕ್ಕಾಗಲ್ಲ, ಈ ತಟ್ಟೆ ಇಟ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಅಂಥ ಸಂದರ್ಭದಲ್ಲಿ ಊಟ ಮಾಡಯ್ಯ ಅಂತ ಹೇಳಿದರೆ ಬೇಡ ಸರ್ ನನಗೆ, ಯಾಕಪ್ಪ 8 ದಿನ ಆಯ್ತು ಸರ್ ಊಟ ತಿಂದೆ, ಊಟ ತಿಂದರೆ ವಾಂತಿ ಆಗುತ್ತೆ, ಮತ್ತು ಸರಾಯಿ ಕುಡಿದ್ರೆ ಅದು ವಾಂತಿ ಆಗಲ್ಲ. ಅಷ್ಟರ ಮಟ್ಟಿಗೆ ಅವನು ಎಡಿಕ್ಟ್ ಆಗಿರ್ತಾನೆ, ಅವನ ಕೈಕಾಲು ನಡಗಿರ್ತದೆ. ಒಬ್ಬ ಎಡಿಕ್ಟ್ ಅವನ ಊಟದ ತಟ್ಟೆನ ನೆಲದಲ್ಲಿಟ್ಟು ಹೀಗೆ ಬಗ್ಗಿ ಅವನು ಹೀಗೆ ತಿಂತಿದ್ದ. ಯಾಕಂದ್ರೆ ತಟ್ಟೆಯಲ್ಲಿದ್ದರೆ ತಟ್ಟೆ ಬೀಳ್ತದೆ, ನೀರು ಕುಡಿದ್ರೆ ಲೋಟದಲ್ಲಿ ನೀರು ಇರಲ್ಲ, ಅಷ್ಟು ವೈಬ್ರೇಷನ್ ಇರುತ್ತೆ. ಅಂಥ ವ್ಯಕ್ತಿ ಹೋಗುವಾಗ ಸೂಜಿಗೆ ನೂಲಾಗ್ತಾನೆ ಸರ್, ಇದು ನಾನು ಸುಳ್ಳು ಹೇಳಲ್ಲ, ಸೂಜಿಗೆ ನೂಲಾಗ್ತಾನೆ. ಅಷ್ಟು ಕ್ಲಾರಿಟಿ ಬರುವ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಮಾಡುವಂಥ ಪ್ರೋಟೀನ್ ಜೀವಸತ್ವ ತುಂಬುವ ಮಾತ್ರೆಗಳನ್ನು ಮದ್ದುಗಳನ್ನು ನಾವು ಅಲ್ಲಿ ಕೊಡ್ತೇವೆ. ಅದು ಸೈಕ್ಯಾಟ್ರಿಸ್ಟ್ ಮತ್ತು ಫಿಸಿಷಿಯನ್ ಹೇಳಿದ ಹಾಗೆ. ಈಚೆಯಿಂದ ಯೋಗ ಧ್ಯಾನ ವ್ಯಾಯಾಮ ಚಿಂತನೆ, ಮತ್ತು ಮುಖ್ಯವಾಗಿ ವೈನ್ ಬಿಡಬೇಕಾದ್ರೆ ಡಿವೈನ್ ಹಿಡ್ಕೊಳ್ಬೇಕು ಸರ್, ಆಧ್ಯಾತ್ಮ ಬೇಕು. ಅದು ಏನೇ ಆಗಿರ್ಬೋದು, ತಾಯಿಯೇ ದೇವರು ಅಂತ ಹೇಳಿದರೂ ತೊಂದರೆ ಇಲ್ಲ. ಆಧ್ಯಾತ್ಮ ಅಂತ ಹೇಳಿದ ಕೂಡಲೇ ನಾವು ಮಧ್ಯವರ್ಜನ ಶಿಬಿರದಲ್ಲಿ ಹೆಚ್ಚಾಗಿ ದೇವರನ್ನ ಮೇಲೆ ವಿಶೇಷ ನಂಬಿಕೆ ಇದ್ದವರೇ ಬರ್ತಾರೆ, ಕ್ಷೇತ್ರದ ಮೇಲೆ ನಂಬಿಕೆ ಇದ್ದವರೇ ಬರ್ತಾರೆ. ಅವರವರ ಧರ್ಮಕ್ಕೆ ಸರಿಯಾಗಿ ನಾವಲ್ಲಿ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡ್ತೇವೆ. ಒಬ್ಬ ಕ್ರೈಸ್ತ ಬಂದರೆ ಅವನು ಬೈಬಲ್ ಓದಲಿ, ರೋಸರಿ ಮಾಡಲಿ. ಒಬ್ಬ ಹಿಂದೂ ಬಂದರೆ ಅವನಿಗೆ ಭಜನೆ ಇರ್ತದೆ, ಹೆಚ್ಚಾಗಿ ಹಿಂದೂಗಳೇ ಬರ್ತಾರೆ, 90% ಅವರೇ ಇರ್ತಾರೆ, ಅವರಿಗೆ ಭಜನೆ. ನಾನು ಅಲ್ಲಿ ನೋಡಿದ್ದೇನೆ, ಇವನ ರೋಸರಿ ಮುಗಿಸಿ ಅವನು ಭಜನೆ ಮಾಡ್ತಾನೆ, ಮತ್ತು ಇವನ ಭಜನೆ ಮುಗಿಸಿ ಅವನು ಅಲ್ಲಿ ಹೋಗಿ ಅವನಿಗೆ ಅಪ್ಪಿ ಹಿಡಿಯುವಂಥ ಕೆಲಸ. ಮುಸ್ಲಿಂ ಧರ್ಮದವನು ಇದ್ದರೆ, ಅಲ್ಲಿ ಇಸ್ಲಾಂ ಧರ್ಮದವನು ಇದ್ದರೆ ಅವನಿಗೆ ನಮಾಜ್ ಮಾಡಿಸ್ಲಿಕ್ಕೆ ಹೇಳ್ತೇವೆ. ಅವರೆಲ್ಲರೂ ಒಂದು ತಾಯಿ ಮಕ್ಕಳ ಹಾಗೆ ಅಲ್ಲಿ ಇರ್ತಾರೆ. ಅವ್ರು ಎಷ್ಟು ಅನೋನ್ಯರಾಗ್ತಾರೆ ಅಂತ ಹೇಳಿದರೆ ಲಾಸ್ಟ್ ಒಬ್ರಿಗೊಬ್ಬರು ಅವರನ್ನು ಬಿಟ್ಟು ನಿಲ್ಲುವ ಸ್ಥಿತಿಯಲ್ಲಿ ಇರುವುದಿಲ್ಲ, ಅಷ್ಟು ಆತ್ಮೀಯತೆ ಅಲ್ಲಿ ಹುಟ್ಟಿಸ್ತೇವೆ. ಕಾರ್ಯಕರ್ತರು ನಾವು ಮತ್ತು ಅವರ ಮೇಲೆ ಯಾವುದೇ ರೀತಿಯ ಅಂತರವನ್ನು ನಾವು ಕಾಯ್ದುಕೊಳ್ಳೋದಿಲ್ಲ. ಸತ್ಯ ಹೇಳುವುದಿದ್ರೆ, ನಾನೀಗ ಪ್ರಾದೇಶಿಕ ನಿರ್ದೇಶಕನಾಗಿರ್ಬೋದು, ಪ್ರಥಮ ಶಿಬಿರದ ಶಿಬಿರಾಧಿಕಾರಿ ನಾನು. ಕ್ಯಾಂಪಲ್ಲಿ 8 ದಿವಸ ಅವರೊಟ್ಟಿಗೆ ಮಲಗ್ತಿದ್ದೆ. ನಮ್ಮಲ್ಲಿ ನಾನು ಅಡ್ಮಿಷನ್ ಆಗುವಾಗ ಗಡ್ಡ ತೆಗಿತೀವಿ, ಮತ್ತು ತೆಗೆಯುವುದು ಡಿಸ್ಚಾರ್ಜ್ ಆಗುವಾಗ. ನಾನು ಚೆಂದ ಆಗಬಾರ್ದು, ನನ್ನೊಟ್ಟಿಗೆ ಅವರು ಚೆಂದ ಆಗಬೇಕು. ಯಾಕಂದರೆ ಊರಿನ ಸವಿತಾ ಸಮಾಜದವರು ಬಂದರೂ ಅವರು ಫ್ರೀಯಾಗಿ ಶೇವಿಂಗ್ ಮಾಡ್ತಾರೆ ಸರ್. ಇದು ಮೊನ್ನೆ ಹುಳಿಯಾರಲ್ಲಿ ಶಿಬಿರ ಆಯಿತು, ಪೇಪರಲ್ಲಿ ಬಂತು, ಸವಿತಾ ಸಮಾಜದವರು ಉಚಿತವಾಗಿ ಕ್ಷೌರ್ಯ ಮಾಡಿದ್ರು ಅಂತ. ನನಗೆ ರೋಮಾಂಚನ ಆಗ್ತದೆ. ಅವರು ಒಂದು 10 ರೂಪಾಯಿ ಬಿಡ್ತಾರೆ, ಆದರೆ ಆ ಕಾರ್ಯಕ್ರಮದಲ್ಲಿ ಒಂದು ಕುಟುಂಬ ಉಳಿಯುತ್ತದೆ. ಒಂದು ಕುಟುಂಬ ಉಳಿಯುವಂಥ ಕಾರ್ಯಕ್ರಮ, ಅದಕ್ಕಾಗಿ ಪ್ರೀತಿ ತೋರಿಸ್ತಾರೆ. ಈಚೆಯಿಂದ ಕ್ಷೌರಿಕರು ಪ್ರೀತಿ ತೋರಿಸ್ತಾರೆ, ಈಚೆಯಿಂದ ಊರವರು ಪ್ರೀತಿ ತೋರಿಸ್ತಾರೆ, ಆಚೆಯಿಂದ ಧರ್ಮಸ್ಥಳದವರು ಪ್ರೀತಿ ತೋರಿಸ್ತಾರೆ. ಎಲ್ಲರೂ ಬಂದು ನೀವು ಕೇಂದ್ರ ಬಿಂದು ಅಂತ ಹೇಳ್ತಾರೆ. ಅವನಿಗೆ ತನ್ನಷ್ಟಕ್ಕೆ ಅವನ ಶರೀರದಲ್ಲಿ ಒಂದು ರೀತಿಯ ಸಂಚಲನ ಬರ್ತದೆ. ನನ್ನನ್ನು ಪ್ರೀತಿಸುವವರಿದ್ದಾರೆ. ಕೊನೆಗೆ ಕುಟುಂಬದವರನ್ನು ಕರೀತೇವೆ. ಸರ್, ಅವರು ನೀವು ಈಗ ಪೊಲೀಸರು ಯಾವುದೇ ಒಬ್ಬ ಕೈದಿಯನ್ನು ಬಾಯಿ ಬಿಡಿಸಬೇಕಾದ್ರೆ ವಿವಿಧ ತಂತ್ರಗಾರಿಕೆಯನ್ನು ಮಾಡ್ತಾರಂತೆ. ನಾನು ನೋಡಲಿಲ್ಲ, ಕೇಳಲಿಲ್ಲ. ಆದರೆ ನಾವು ಯಾವ ತಂತ್ರಗಾರಿಕೆ ಇಲ್ಲ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳ್ತೇವೆ. ಒಂದು ಆತ್ಮಾವಲೋಕನ ಅಂತೇಳಿ ಕ್ಲಾಸ್ ಇರ್ತದೆ. ಅದರಲ್ಲಿ ಎಷ್ಟು ಮಂದಿ ಇಲ್ಲಿ ಅನೈತಿಕ ಸಂಬಂಧ ಮಾಡಿದಿರಿ, ಕೈ ಎತ್ತಿ ಅಂತ ಹೇಳಿದರೆ ಸೀದಾ ಕೈ ಎತ್ತ, ನಾಚಿಗಿಲ್ಲ. ಪಕ್ಕದವನು ನನ್ನ ಜೀವಮಾನದಲ್ಲಿ ಒಂದು ಸಭೆ ಸಮಾರಂಭದಲ್ಲಿ ನಾನು ಕೆಟ್ಟವ, ನಾನು ಹಾಗಿದ್ದೆ, ಹೀಗಿದ್ದೆ, ನಾನು ಬದುಕಬಾರದು, ನಾನು ಕುಟುಂಬ ಸಂಸಾರಕ್ಕೆ ಅನ್ಯಾಯ ಮಾಡಿದ್ದೆ, ಬೆಳಗ್ಗೆದ್ದೇ ಕುಡಿತಿದ್ದೆ ಅಂತೇಳಿ ವಿಟ್ನೆಸ್ ಕೊಡುವವರು ನಿಮಗೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಅದು ಮಧ್ಯವರ್ಜನ ಶಿಬಿರದಲ್ಲಿ ಮಾತ್ರ ಸಿಗ್ತಾರೆ. ಕಾರಣ ಅವರ ಪರಿವರ್ತನೆ ಅದಕ್ಕೆ ಸಾಕ್ಷಿಯಾಗಿರ್ತದೆ. ಒಬ್ಬ ಪರಿವರ್ತನೆಯಾದಂಥ ವ್ಯಕ್ತಿ ಕಂಪ್ಲೀಟ್ ಪಶ್ಚಾತ್ತಾಪ ಪಡ್ತಾನೆ. ಯಾರು ಪಶ್ಚಾತ್ತಾಪ ಪಡೋದು, ನಾವು ಶಿಬಿರದಲ್ಲಿ ಪಶ್ಚಾತ್ತಾಪ ಪಡುವ ಹಾಗೆ ಮಾಡದಿದ್ದರೆ ಅವನ ಪರಿವರ್ತನೆ ಎಂಬುದು ಆಗೋದೇ ಇಲ್ಲ. ಪಶ್ಚಾತ್ತಾಪ ಮತ್ತು ಪರಿವರ್ತನೆ ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಇಲ್ಲಿ ಪಶ್ಚಾತ್ತಾಪ ಆದಾಗ ಅವನ ಪರಿವರ್ತನೆ ಆಗ್ತಾನೆ. ಪರಿವರ್ತನೆ ಆದಾಗ ಅವನ ಪ್ರೀತಿಯ ಮೇಲೆ ನಾವು ಏನು ಶಿಬಿರದಲ್ಲಿ ಕೊಡೋದು 3. ನಮ್ಮ ಹೇಮಾವತಿ ಅಮ್ಮನವರು, ಹೆಗಡೇಜಿಯವರ ಧರ್ಮಪತ್ನಿಯವರು ಹೇಳ್ತಾರೆ, ನಾವು ಶಿಬಿರದಲ್ಲಿ 3 ಮಾತ್ರ ಕೊಡ್ತಾ ಇದೆ. ಒಂದು ದೃಷ್ಟಿ ಅಂತ ಹೇಳಿದರೆ ನಾವು ಕೊಡುವಂಥದ್ದು ಅವರಿಗೆ ಒಂದು ಒಳ್ಳೆಯ ದೃಷ್ಟಿಯನ್ನು ಕೊಡ್ತೇವೆ, ಅವರು ಒಳ್ಳೆಯ ದೃಶ್ಯವನ್ನು ನೋಡಬೇಕು. ಒಳ್ಳೆಯ ದಿಕ್ಕನ್ನು ನಾವು ತೋರಿಸ್ತೇವೆ, ಅವರು ಒಳ್ಳೆಯ ದಾರಿಯನ್ನು ಹುಡುಕಬೇಕು. ಈ ರೀತಿ ಒಳ್ಳೆಯ ಬಾಂಧವ್ಯವನ್ನು, ಒಂದು ಬಂಧುತ್ವವನ್ನು ಮೂಡಿಸ್ತೇವೆ. ಅದು ಒಳ್ಳೆಯ ಬಾಂಧತ್ವವನ್ನು ಅವರು ಅಲ್ಲಿ ಸೃಷ್ಟಿ ಮಾಡಬೇಕು. ಹಾಗಾಗಿ ಕುಟುಂಬದಲ್ಲಿ ಅವರಿಗೆ ತಮ್ಮ ಮಡದಿಯ ಪ್ರೀತಿ ಏನು, ಅವಳು ಯಾತಕ್ಕಾಗಿ ನಮ್ಮ ಕೈ ಹಿಡಿದಿದ್ದಾಳೆ, ಕುಟುಂಬದ ದಿನ ಅಂತೇಳಿ ಮಾಡ್ತೇವೆ.
ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ ಸರ್. ಅದು ಇನ್ನೊಂದು ಮರುಮದುವೆ. ಮದ್ಯಪಾನದಿಂದ ಪಾಪಕರ್ಮ, ಈ ಶಿಬಿರದಿಂದ ಪುನರ್ಜನ್ಮ ಅಂತೇಳಿ. ಅವರು ಪುನರ್ಜನ್ಮ ಅಂತ ಭಾವಿಸ್ತಾರೆ. ರಾತ್ರಿ ಮದ್ಯಾಸುರನ ದಹನ ಮಾಡ್ತಾರೆ, ಮಾರನೇ ಮದ್ಯಾಸುರನ ದಹನ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಮದ್ಯಪಾನ ಎಲ್ಲ ಸುಟ್ಟೋಯ್ತು ಅಂತ. ಕುಟುಂಬದ ಏನಾದರೂ ಏನು ಮಾಡ್ತೀರಾ? ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿರ್ತಾರೆ, ಏನು ಮಾಡ್ತೀರಾ? ಪ್ರತಿದಿನ ಮಧ್ಯಾಹ್ನ ಅವರು ಊಟ ತರಬೇಕು. ಓಕೆ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಅವತ್ತು ಒಬ್ರಿಗೊಬ್ಬರು ತುತ್ತು ಕೊಡುವುದನ್ನು ನೋಡುವಾಗ ಕಣ್ಣು ತುಂಬಿ ಬರ್ತದೆ ಸರ್. ಪ್ರಥಮ ದಿನ ಯಾರೆಲ್ಲ ನಮಗೆ ಬೈದಿದ್ದಾರೆ, ಯಾರೆಲ್ಲ ನಮಗೆ ಹಿಂಸೆ ಕೊಟ್ಟಿದ್ದಾರೆ, ಅವರು ಹೋಗುವ ದಿವಸ ಈ ಕಾಲು ಹಿಡೀಲಿಕ್ಕೆ ಬರ್ತಾರೆ ಸರ್. ಕಾಲು ಹಿಡೀಲಿಕ್ಕೆ ಬರ್ತಾರೆ ಮತ್ತು ಹೇಳ್ತಾರೆ, ನಾವು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಸರ್, ನೀವು ನಮಗೆ ಇಲ್ಲೇ ಒಂದು 4 ದಿವಸ ನಿಲ್ಲಿಸಿ ಅಂತ ಹೇಳ್ತಾರೆ. ನಮ್ಮ ಕ್ಯಾಂಪ್ಗಳಲ್ಲಿ ಕೊನೆಯ ದಿವಸ ಈ ಮಾತು ಹೇಳದೆ ಹೊರಡುವವರು ಇಲ್ಲ. ಹೋದರೂ ಫೋನ್ ಮಾಡೋರು. ಸಂಬಂಧಿಕರಿಗೆ ಇವತ್ತು ನಮಗೆ ಸಂಬಂಧ ಇದೆ, ಸಂಬಂಧಿಕರಿಗಿಂತ ಹೆಚ್ಚು ಪ್ರೀತಿಯನ್ನು ಅವರು ಕೊಡ್ತಾರೆ. ಒಂದಿನ ಹೆಬ್ರಿ ಎಂಬ ಊರಲ್ಲಿ ಒಬ್ಬ ಶಿಬಿರಾರ್ಥಿ ಬಂದುಬಿಟ್ಟು ಬೂಸ್ಡಾಗಿ ಅವನು ರಸ್ತೆ ಬದಿಯಲ್ಲಿ ಬೀಳುವಂಥ ಒಬ್ಬ ವ್ಯಕ್ತಿ ಶಿವರಾಮ್ ಅಂತೇಳಿ. ಅವರು ಎಷ್ಟು ಕುಡಿದು ಬಂದಿದ್ದರು ಅಂದರೆ ಅಡ್ಮಿಟ್ ಮಾಡಲಿಕ್ಕೆ ನನಗೆ ಭಯ ಆಯಿತು. ಯಾಕಂದರೆ ಸಮುದಾಯದಲ್ಲಿ ಒಬ್ಬನಿಗೆ ಏನಾದ್ರು ತೊಂದರೆ ಆದರೆ ದೇವರು ನಮ್ಮನ್ನು ಇಷ್ಟವರೆಗೆ ಕಾಪಾಡಿದ್ದಾನೆ. 2067 ಶಿಬಿರ ಮಾಡಿದ್ದೇವೆ ಸರ್. 1.5 ಲಕ್ಷ ಜನರಿಗೆ ಬಿಡಿಸಿದ್ದೇವೆ. ಒಬ್ಬನಿಗೆ ತೊಂದರೆ ಆಗಲಿಕ್ಕೆ ಸ್ವಾಮಿ ಬಿಡಲಿಲ್ಲ. ಶಿಬಿರದಲ್ಲಿ ನಾವು ಹೆಚ್ಚು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಕೆಲಸ ದೇವರು ಮಾಡ್ತಾರೆ ಎಂಬುದು ನನ್ನ ನಂಬಿಕೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಅದೇ ಶಿಬಿರದಲ್ಲಿ ಅವರು ಮಧ್ಯಾಹ್ನ ಬರ್ತಾರೆ, ಊಟ ತರ್ತಾರೆ, ಆ ಪ್ರೀತಿ ಇರ್ತದೆ. ಕೊನೆಗೆ ಈ ಕೃತಜ್ಞತೆಯನ್ನು ಹೆಣ್ಮಕ್ಳು ನಮಗೆ ತೋರಿಸ್ತಾರೆ. ಅವರ ಮನೆಗೆ ಹೋದಾಗ ಅವರ ಆ ಸಣ್ಣ ಮನೆಯಲ್ಲಿಯೂ ಕೂಡ ನಾನು ಮನೆಗೆ ಹೋದಾಗ ಒಂದು ತೋರಣ ಸಣ್ಣದು ಕಟ್ಟಿ ಅವರ ಮನೆಗೆ ವೆಲ್ಕಮ್ ವಿವೇಕ್ ಸರ್ ಅಂತೇಳಿ ಅಂಗಳಕ್ಕೆ ಸೆಗಣೆ ಸಾರಿಸಿ ಅವರು ಬರೆದಿದ್ದಾರೆ. ಇಂಥ ಪ್ರೀತಿ, ಇಂಥ ಸ್ವಾಗತ ನನ್ನ ಕುಟುಂಬದಲ್ಲೂ ನನಗೆ ಎಲ್ಲಿಯೂ ಸಿಗಲಿಲ್ಲ. ಅಂದರೆ ಅವರು ಎಲ್ಲಿವರೆಗೆ ಅವರ ಫ್ಯಾಮಿಲಿಯನ್ನು ಅವರು ಮತ್ತೆ ಬದಲಾಯಿಸುವ ಹಂತಕ್ಕೆ ಮುಟ್ತಾರಂತ ಹೇಳಿದರೆ, ಅದೇ ವ್ಯಕ್ತಿ ಇವತ್ತು 2 ಮಾಳಿಗೆ ಮನೆಯನ್ನು ಕಟ್ಟಿ 2 ಲಾರಿಯನ್ನು ಇಟ್ಕೊಂಡು ಇವತ್ತು ಉತ್ತಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅದೇ ನೀವು ಶಿವರಾಮನ್ ಅವ್ರ ಬಗ್ಗೆ ಹೇಳಿದ್ರೆ ಹೌದಲ್ಲ, ಏನಾಯ್ತು ಸರ್ ಅವ್ರದ್ದು? ಅವರು ಅದು ವಿಶೇಷವಾಗಿ ಅವರು ಕುಡಿತದಲ್ಲಿದ್ದು 0 ಆದವರು ಇವತ್ತೆಲ್ಲ ಮಕ್ಕಳಿಗೆ ಮದುವೆ ಮಾಡಿಸಿ 2 ಮಾಳಿಗೆ ಮನೆಯನ್ನು ಕಟ್ಟಿ 2 ಲಾರಿಯನ್ನು ಇಟ್ಕೊಂಡು 2 ಟ್ರ್ಯಾಕ್ಟರ್ನ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಯಾವ ಗಣ್ಯರಿಗೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ. ಸಾವಿರಾರು ಉದಾಹರಣೆ ನಾನು ಹೇಳ್ಬೋದು, ಸಾವಿರಾರು ಯಶೋಗಾಥೆಗಳು ನಮ್ಮಲ್ಲಿದೆ. ಅದು ಸ್ವಲ್ಪ ಕಾನ್ಫಿಡೆನ್ಷಿಯಾಲಿಟಿ ಇದ್ದ ಕಾರಣಕ್ಕಾಗಿ ನಾವು ಅದನ್ನು ಹೇಳುವಂಗಿಲ್ಲ. ಹಾಗಾಗಿ ಮಧ್ಯವರ್ಜನ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಕೊಡುವಂಥದ್ದು ಪ್ರೀತಿ. ಎರಡನೇದ್ದು ಅವರ ಹಿಂತೆಗೆದ ಚಿಹ್ನೆಗಳನ್ನು ನಿರ್ವಹಿಸುವುದೊಂದು ದೊಡ್ಡ ಚಾಲೆಂಜ್. ನಾನು ಅದೇ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ. ಹೌದು, ಅಂದರೆ ಹಿಂತೆಗೆದ ವಿತ್ಡ್ರಾಲ್ ಸಿಂಡ್ರಮ್ಸ್, ಹೌದು, ವಾಪಸ್ ಮತ್ತೆ ರಿಲ್ಯಾಪ್ಸ್ ಆಗುವಂಥದ್ದು ಅಲ್ಲ. ಈ ಕುಡಿತ ಬಿಟ್ಟಾಗ ಸಡನ್ ಈಗ ಎಷ್ಟೋ ವರ್ಷದಿಂದ ಕುಡಿತಾರೆ, ಬಿಟ್ಟಾಗ ಅವರಿಗೆ ನಡುಕ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ, ಇನ್ನು ಕೆಲವರಿಗೆ ವಾಮಿಟ್ ಆಗ್ತದೆ, ಇನ್ನು ಕೆಲವರಿಗೆ ಬ್ಲಡ್ ವಾಮಿಟ್ ಆಗಬಹುದು. ಲಿವರ್ ಪ್ರಾಬ್ಲಮ್ ಇದ್ದ ಒಂದು ಪ್ರಾರಂಭದಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ, ಮತ್ತೆ ಅದು ಸಿರೋಸಿಸ್ಗೆ ಹೋಗಿರ್ತದೆ, ಇನ್ನು ಕೆಲವರದ್ದು ಅದು ಲಿವರ್ ಕ್ಯಾನ್ಸರಿಗೂ ಹೋಗಿರ್ತದೆ. ಅಂಥವ್ರದ್ದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ, ಕುಡಿತ ಬಿಟ್ಟಾಗಲೇ ಗೊತ್ತಾಗ್ತದೆ. ಕೆಲವರಿಗೆ ಫೀಡ್ಸ್ ಬರುತ್ತೆ, ಅವರು ಜನ್ಮದಿಂದ ಅವರಿಗೆ ಅಪಸ್ಮಾರ ಅಂತ ಹೇಳ್ತಾರೆ, ಅದು ಜನ್ಮದಿಂದ ಇರುವುದಿಲ್ಲ, ಆದರೆ ರಮ್ ಫಿಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಈ ಕುಡಿದು ಸಡನ್ ಬಿಟ್ಟಾಗ ಅವನು ಹೀಗೆ ಶೇಕ್ ಆಗ್ತಾನೆ, ಕೆಳಗೆ ಬೀಳ್ತಾನೆ. ಓಕೆ, ಹಾಗೆ ಆದರೆ ತೊಂದರೆ ಇಲ್ಲ, ಮದ್ದಿದೆ. ಆದರೆ ಬಿದ್ದಾಗ ಅವನ ತಲೆಗೆ ಏಟಾಗಿ ರಕ್ತಸ್ರಾವ ಆಗಿ ಸತ್ತವರ ಸಂಖ್ಯೆ ಜಾಸ್ತಿ. ಹಾಗಾಗಿ ಇದು ಎಲ್ಲ ಭಾರಿ ಜಾಗೃತಿ ಆಗಬೇಕಾಗ್ತದೆ. ಈ ಹಿಂತೆಗೆದ ಚಿಹ್ನೆಗಳನ್ನು ನಿರ್ವಹಿಸುವುದೇ ದೊಡ್ಡ ಸವಾಲು ನಮಗೆ. 72 ಗಂಟೆ ಉಂಟಲ್ಲ, ನಾವು ಕಣ್ಣಿಗೆ ಕಣ್ಣಿಟ್ಟು, ಒಂದು ಮಾತಿದೆ, ಕಣ್ಣಿಗೆ ಎಣ್ಣೆ ಹಚ್ಚಿ, ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಚಿ, ಹೊಟ್ಟೆಗೆ ಬಟ್ಟೆ ಕಟ್ಟಿ ನಾವು ಅವರನ್ನು ಸಾಕಬೇಕಾಗ್ತದೆ. ಅದಕ್ಕೆ ನಮ್ಮ ದೃಷ್ಟಿ ಅವರ ಮೇಲೆ ಇರಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ ಈ ಬಗ್ಗೆ. ಒಂದು ಕೆಮ್ಮು ಬಂದರೂ ನಮಗೆ ಭಯ ಆಗ್ತದೆ, ಯಾಕಂದರೆ ಸಡನ್ ಕುಡಿತ ಬಿಟ್ಟಾಗ ಅವನ ಹೃದಯ ಬಡಿತ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಜಾಸ್ತಿ ಆದರೆ ನೀವು ಆಶ್ಚರ್ಯ ಪಡ್ತೇನೆ ನಾನು, ನಮ್ಮ ನರ್ಸ್ಗಳು BP ನೋಡುವಾಗ 170, 100, 170 ಉದ್ವೇಗ ಆಗ್ತದೆ. ಆ ಕ್ರೇವಿಂಗೋಸ್ಕರ ಅವನ ಹೃದಯ ಬಡಿತ ಜಾಸ್ತಿ ಬಡಿತದೆ. ಆಗ ಅವನಿಗೆ BP ಮಾತ್ರ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಅವನಿಗೆ ನಾವು ನಿದ್ದೆ ಬರಿಸಬೇಕು, ಆಗ ನಾವು ಎವರ್ಷನ್ ಥೆರಪಿ ಮಾಡಬೇಕಾಗ್ತದೆ. ಹಾಗಾಗಿ ಬೆಳಗ್ಗೆ ಎದ್ದಾಗ ಯೋಗ, ಧ್ಯಾನ, ವ್ಯಾಯಾಮ, ಚಿಂತನೆ, ಥೆರಪಿಟಿಕ್ ಕ್ಲಾಸ್ಗಳು, ಗುಂಪು ಚಟುವಟಿಕೆಗಳು, ಭಜನೆಗಳು, ಮತ್ತು ಮಾಹಿತಿ ಕಾರ್ಯಕ್ರಮ, ಆಟೋಟ ಸ್ಪರ್ಧೆ, ಇಂಡೋರ್ ಗೇಮ್ಸು, ಮತ್ತು ಸಂಜೆ ಭಜನೆ. ಈಗ ಬೆಳಗ್ಗಿಂದ ಸಂಜೆ ತನಕ ಫುಲ್ಲು ಬ್ಯುಸಿ ಇರ್ತಾರೆ. ಬ್ಯುಸಿ ಇದ್ದುಕೊಂಡು ಈ ಕುಡ್ಕೊಂಡು ಯಾವಾಗಲೂ ಇದ್ದವರು ಈ ರೀತಿ 8 ದಿವಸ ಹೋದಾಗ ಮುಖದಲ್ಲಿ ಬದಲಾವಣೆ ಆಗ್ತದೆ, ಅವರ ಮಾತಿನಲ್ಲಿ ಬದಲಾವಣೆ ಆಗ್ತದೆ, ಗುಣದಲ್ಲಿ ಬದಲಾವಣೆ ಆಗ್ತದೆ,
ಎಲ್ಲ ನಮ್ಮ ನಿಮ್ಮ ಹಾಗೆ ಅವರು ನಾರ್ಮಲ್ ಆಗ್ತಾರೆ. ನಾರ್ಮಲ್ ಆದ ನಂತರದಲ್ಲಿ ಅವನನ್ನು ಉಳಿಸಿಕೊಳ್ಳುವ ಬಗ್ಗೆ ನಾವು ಕೆಲವು ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ನವಜೀವನ ಸಮಿತಿಗಳ ಮೂಲಕ ಅವರನ್ನು ಕಾಪಾಡಿಕೊಳ್ಳುವ ಕೆಲಸವನ್ನು ಮಾಡ್ತಾಯಿದ್ದೇವೆ. ಹೀಗೆ ಈ 8 ದಿವಸದ ಕಾರ್ಯಕ್ರಮ ಅದು ಎಲ್ಲ ಜನರಿಗೆ ಅದೊಂದು ಅವೇರ್ನೆಸ್ ಕೊಡ್ತದೆ. ಉದಾಹರಣೆಗೆ ಅಲ್ಲಿ ಕ್ಯಾಂಪಲ್ಲಿ 60 ಜನ ಬಿಟ್ಟರೆ ಕ್ಯಾಂಪಿನ ಹೊರಗೆ 150 ಜನ ನಮಗೆ ಗೊತ್ತಿಲ್ಲದೆ ಸದ್ದಿಲ್ಲದೆ ಬಿಡುವಂಥ ವಾತಾವರಣ ನಿರ್ಮಾಣ ಆಗ್ತದೆ. ಪರೋಕ್ಷವಾದಂಥ ನೋಡಿ, ಕುಡಿತ ಅದು ಕೆಟ್ಟದ್ದು ಅಂತೇಳಿ ಎಲ್ಲರಲ್ಲಿ ಇರ್ತದೆ. ಈ ರೀತಿ ಆದಾಗ ಅದು ಮಾಡಬಾರ್ದು ಎನ್ನುವ ಮನೋಭಾವನೆ ಬರ್ತದೆ. ಹಾಗೆ ಸಮುದಾಯದಲ್ಲಿ ಉಡುಪಿ ತಾಲೂಕಲ್ಲಿ ಬಹುತೇಕ ಮನೆಗಳಲ್ಲಿ ನಮ್ಮ ಮದ್ಯವರ್ಜನ ಶಿಬಿರದ ಕಾರಣದಿಂದಾಗಿ ಮದ್ಯಪಾನ ಹಂಚುವ ಕಾರ್ಯಕ್ರಮವನ್ನೇ ಸ್ಥಗಿತಗೊಳಿಸಿದ್ದಾರೆ. ಅಂದರೆ ಮದುವೆ ಮುಂಚಿನ ದಿನದ ಕಾರ್ಯಕ್ರಮದಲ್ಲಿ ಒಂದು ಕಡೆಯಲ್ಲಿ ಕುಡಿತದ ಪಾರ್ಟಿ ಆಗ್ತಾ ಇದ್ದಂಥ ಸಂದರ್ಭ ನಿಲ್ಲಿಸೇ ಬಿಟ್ಟಿದ್ದಾರೆ. ಬಹುತೇಕ ಮನೆಗಳಲ್ಲಿ ಅದು ಇಲ್ಲ. ಇವತ್ತು ಪಬ್ಲಿಕ್ಕಲ್ಲಿ ಹೋಗಿ ಕುಡಿಯುವಂಥ ಜನರ ಸಂಖ್ಯೆ ನಮ್ಮಲ್ಲಿ ವ್ಯಾಪಕವಾಗಿ ಕಡಿಮೆ ಆಗಿದೆ. ಇದೊಂದು ಕೆಟ್ಟದ್ದು, ಇದೊಂದು ನಾವು ಗುರುತಿಸಲ್ಪಡ್ತೇವೆ. ನಮ್ಮನ್ನು ಮಧ್ಯವರ್ಜನ ಶಿಬಿರಕ್ಕೆ ಕೊಂಡೋಗ್ತಾರೆ. ಈ ರೀತಿಯ ಇಂಪ್ಯಾಕ್ಟ್ ಭಾಳಷ್ಟು ಈ ಮಧ್ಯವರ್ಜನ ಶಿಬಿರದಿಂದಾಗಿ ಆಗಿದೆ. ಹಾಗಂತೇಳಿ ರಾಜ್ಯದಲ್ಲಿ ಕುಡುಕರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಕೇಳಿದರೆ ನೋ, ಅದು ಜಾಸ್ತಿ ಆಗ್ತಾನೆ ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಹೊಸ ಕುಡುಕರು ಬರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 11,900 ವೈನ್ ಶಾಪ್ ಕಳೆದ ವರ್ಷದ ಲೆಕ್ಕಾಚಾರದಲ್ಲಿ ಇತ್ತು. 11,900 ವೈನ್ ಶಾಪ್ ಇದೆ. ಲಭ್ಯತೆ ಎಲ್ಲ ಕಡೆ ಅವೈಲಬಿಲಿಟಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಿಟ್ಟು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸೇರಿ, MSL ಮತ್ತು IMFL 2 ಸಹ ಸೇರಿ ಇವತ್ತು 11,900 ವೈನ್ ಶಾಪು ಇಡೀ ರಾಜ್ಯದಲ್ಲಿದೆ. ಅಲ್ಲದೆ ಎಲ್ಲದಕ್ಕೂ ಲೈಸೆನ್ಸ್ ಇದೆ. ಆದರೆ ಬಿಡಲಿಕ್ಕೆ ಒಂದೇ ಒಂದು ಡಿ ಅಡಿಕ್ಷನ್ ಸೆಂಟರ್ ಗೌರ್ಮೆಂಟ್ ಪ್ರಾಯೋಜಿತ ಇಲ್ಲ. ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮೂಲಕ ಹೇಳಿಕೊಳ್ಳೋದಿಷ್ಟೇ, ಕುಡಿಲಿಕ್ಕೆ ನೀವು ಅವಕಾಶ ಕೊಡುವಾಗ ಬಿಡಲಿಕ್ಕೂ ಅವಕಾಶ ನೀವು ಕೊಡಿಯಲ್ಲ. ಮದ್ಯಪಾನ ಸಂಯಮ ಮಂಡಳಿ ಅಂತ ಇದೆಲ್ಲ ಏನು ಮಾಡುತ್ತೆ ಸರ್? ಒಂದು 11,900 ವೈನ್ ಶಾಪ್ನ ಮೂಲಕ 30ರಿಂದ 37 ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನು ಪಡೆಯುವ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ವರ್ಷಕ್ಕೆ ಕೊಡುವ ಬಜೆಟ್ ಎಷ್ಟು? 20 ಕೋಟಿ. 20 ಕೋಟಿಯಿಂದ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದೊಂದು ಸಣ್ಣ ಒಂದು ಅಂತ ಹೇಳ್ತಾರೆ, ಅದಕ್ಕೆ ಒಂದು ಮಂಡಳಿ. ಆ ಮಂಡಳಿಗೊಬ್ಬರು ಅಧ್ಯಕ್ಷರಿರ್ತಾರೆ. ಕಚೇರಿಯಲ್ಲೊಂದು 4-5 ಜನ ಕ್ಲೆರಿಕಲ್ ಇರ್ತಾರೆ. ಅವರಿಗೆ 4 ಪೋಸ್ಟರ್ ಮಾಡ್ತಾರೆ. ಗಾಂಧಿ ಭವನದಲ್ಲಿ ಮತ್ತು ಬೇರೆ ಬೇರೆ ನಮ್ಮಂಥ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಅವರು ಸೇರಿ ಕೆಲಸ ಮಾಡ್ತಾರೆ. ಒಂದು 10-20 ಬೋರ್ಡ್ ಮಾಡ್ತಾರೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಪ್ಯಾಕೆಟಲ್ಲೇ ಬರೆದದನ್ನು ಓದೋದಿಲ್ಲ. ಮತ್ತು ಈ ಬೋರ್ಡ್ ನೋಡಿ ಯಾರಾದರೂ ಬಿಡುವವರಿದ್ದಾರೆ? ಪಾಪ ಅವರು ಅಸಹಾಯಕರು. ಆದರೆ ಅವರು ನಮ್ಮೊಟ್ಟಿಗೆ ಸೇರಿ ಆ ಮಂಡಳಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಸಂಯಮ ಮಂಡಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಇದ್ದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಬ್ಬ ಸೈಕ್ಯಾಟ್ರಿಸ್ಟನ್ನು ನಿಯೋಜಿಸಿ ಒಂದು ಸೈಕ್ಯಾಟ್ರಿಕ್ ವಾರ್ಡ್ ಮಾಡಿದರೆ ಅಷ್ಟೇ ಸಾಕು. ಸಾಮಾನ್ಯ ಬಹುತೇಕ ಜನರಿಗೆ ಕುಡಿತ ಬಿಡಲಿಕ್ಕೂ ಅವಕಾಶ ಆಗ್ತದೆ. ವಂಡರ್ಫುಲ್ ಸರ್. ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ವಿಡ್ರಾಲ್ ಸಿಂಪ್ಟಮ್ಸ್ ಆದಮೇಲೆ ರಿಲ್ಯಾಪ್ಸಿಂಗ್ ಅಂತ ಇರುತ್ತಲ್ಲ, ಅಂದರೆ ವಾಪಸ್ ಮತ್ತೆ ಕುಡಿಯುವಂಥವ್ರು, ಅಂದರೆ ಎಲ್ಲ ಬಿಟ್ಟೆ ಎಲ್ಲ ಸರಿ ಆಯಿತು ಅಂದಮೇಲೂ ಕೂಡ ಕುಡಿದೇ ಇರೋ ಹಾಗೆ ಅವ್ರನ್ನ ನೋಡ್ಕೊಳ್ಳೋದು, ಆ ಒಂದು ಮೆಕ್ಯಾನಿಸಮ್ ಏನಿದೆ ನಿಮ್ಮ ಹತ್ರ? ವಿದೌಟು ಫಾಲೋ ಅಪ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ. ಇದು ಇಲ್ಲಿ ಬಿಡಿಸಿತ್ತು ಅಂತ ಹೇಳಿದರೆ ಅದೊಂದು ಕಾರ್ಯಕ್ರಮ ಆಗ್ತದೆ. ಆ ನಂತರದಲ್ಲಿ ಈಗ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಅಲ್ಲಿ ಬಂದದ್ದು ಗೊತ್ತಾಗಲ್ಲ, ಹೋದದ್ದು ಗೊತ್ತಾಗಲ್ಲ. ಅವನು ಹೋಗ್ತಾನೆ, ಮನೆಗೆ ಹೋಗ್ತಾನೆ, ಮಾರನೇ ದಿನ ಕಿರಿಕಿರಿ ಆದರೆ ಕುಡಿತಾನೆ. ಇಲ್ಲಿ ಹಾಗಲ್ಲ, ಒಂದು ಸಾಮಾಜಿಕ ಬದ್ಧತೆ ಅಂತ ಹೇಳಿರ್ತದೆ. ಇಲ್ಲಿಂದ ಹೋದವ ಇನ್ನೊಮ್ಮೆ ಕುಡಿಯೋದಾಗೆ ಮಾಡಲಿಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ಸಮುದಾಯದ ಮಧ್ಯೆ ಅವನು ಬಿಟ್ಟಿದ್ದಾನೆ. ಅವನು ಬಿಡುವುದಕ್ಕೋಸ್ಕರ ಇಡೀ ಸಮುದಾಯ ಖರ್ಚು ಮಾಡಿದೆ. ಅಷ್ಟು ಸುಲಭದಲ್ಲಿ ಅವನಿಗೆ ಕುಡಿಲಿಕ್ಕೆ ಆ ಸಮುದಾಯದಲ್ಲಿ ಆಗೋದಿಲ್ಲ. ಆದರೂ ರಿಲ್ಯಾಪ್ಸ್ ಆಗ್ತಾರೆ. ರಿಲ್ಯಾಪ್ಸ್ ಆಗದ ಹಾಗೆ ನೋಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅವನು ಶಿಬಿರದಿಂದ ಹೋದ ತಕ್ಷಣ 6 ತಿಂಗಳು ಅವರಿಗೆ ಒಂದು ಹೌ ಆರ್ ಯು ಮೀಟಿಂಗ್ ಅಂತೇಳಿ ಇಟ್ಕೊಳ್ತೇವೆ. ನೀನು ಹೇಗಿದೆಯಪ್ಪ, ನಿನ್ನ ಆರೋಗ್ಯ ಹೇಗಿದೆ, ಮತ್ತು ನಿನ್ನ ಮನೆಯವರೆಲ್ಲ ಹೇಗಿದ್ದಾರೆ, ಕುಡಿತ ಬಿಟ್ಟದ್ರಿಂದ ಏನಾದರೂ ನಿನಗೆ ಏನಾದರೂ ಲಾಭ ಇದೆಯಾ, ನಷ್ಟ ಇದೆಯಾ, ಅಥವಾ ಆರೋಗ್ಯದಲ್ಲಿ ಏನಾದರೂ ಏರ್ಪೀರೆ ಇದೆಯಾ, ಇದನ್ನು ಕೇಳುವಂಥ ಒಂದು ಕಾರ್ಯಕ್ರಮ. ವಾರದಲ್ಲಿ 1 ದಿವಸ ಬಂದು ಅರ್ಧ ಗಂಟೆ ನಿಂತು ನಮ್ಮ ಯೋಜನಾ ಕಚೇರಿಗಳಲ್ಲಿ ಅವರು ಬಂದು ಆ ಮೀಟಿಂಗಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಪೋಷಕರು ಅಂತ ನಾವು ಮಾಡಿದ್ದೇವೆ. ಆ ಪೋಷಕರಿಗೆ ನಾವು ಭತ್ಯೆಯನ್ನು ಕೊಡ್ತೇವೆ. ಇವರನ್ನು ನೋಡಿಕೊಳ್ಳುವುದಕ್ಕೆ ನಮ್ಮ ಕಾರ್ಯಕರ್ತರಿಗೆ 200 ರೂಪಾಯಿ ಭತ್ಯೆಯನ್ನು ಕೊಡ್ತೇವೆ ನಾವು. ಇದು ಯಾರಾದರೂ ಮಾಡಿದ್ದಿರ್ಬೋದಾ? ಇದು ನಮ್ಮ ಪೂಜ್ಯರು ಮಾಡಿದ್ದಾರೆ. ಇನ್ನು ಅವರಿಗೆ ಒಂದೊಂದು ಮೀಟಿಂಗಿಗೆ 200 ರೂಪಾಯಿ ಕೊಡ್ತೇವೆ. ಹೀಗೆ ಅದಾದ ನಂತರ 6 ತಿಂಗಳು ಅದೊಂದು ಎಂತ ಹೇಳ್ತಾರೆ, ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವು ಅವರನ್ನು ಕಾಪಾಡದಿದ್ದರೆ ಮತ್ತೆ ಕಾಪಾಡುವ ಅವಶ್ಯಕತೆ ಇಲ್ಲ.
6 ತಿಂಗಳು ಭಾಳ ಜಾಗೃತಿ ಆಗಬೇಕು. 6 ತಿಂಗಳ ನಂತರ ನೋಡಿ, ಇವನೊಬ್ಬ ಈ ಶಿಬಿರದಲ್ಲಿ ಬದಲಾಗ್ತಾನೆ. ಹೆಂಡತಿ ಬದಲಾಗಲ್ಲ, ಮಕ್ಕಳು ಬದಲಾಗಲ್ಲ, ಮನೆ ಚೇಂಜ್ ಆಗಿರಲ್ಲ, ಸಾಲಗಾರರೇನು ಬಾಧೆ ಮಾಡೋದು ಕಡಿಮೆ ಮಾಡಲ್ಲ, ಇವನು ಬಂದಿದ್ದಾನೆ ಅಂತೇಳಿ ವೈನ್ ಶಾಪ್ನವ ಬೀಗ ಹಾಕಲ್ಲ, ಎಲ್ಲವೂ ಹಾಗೆ ಇರ್ತದೆ. ಇವನು ಮಾತ್ರ ಬದಲಾವಣೆ ಆದವ. ಒಂದು ಸಮುದಾಯದಲ್ಲಿ ಗಟ್ಟಿ ನಿಲ್ಲಬೇಕಾದ್ರೆ ಎಷ್ಟು ಕಷ್ಟ ಇದೆ ಸರ್. ಒಬ್ಬ ಬ್ಯಾಟ್ಸ್ಮ್ಯಾನ್ ಕ್ರಿಕೆಟ್ ಆಡಿದಾಗೆ ಎಲ್ಲರೂ ಔಟ್ ಮಾಡುವವರೇ. ಬೌಲಿಂಗ್ ಯಾರ್ಕರಿಗೆ ಆಗ್ತಾನೆ, ಹಾಫಿಗೆ ಆಗ್ತಾನೆ, ಲೆಗ್ಗಿಗೆ ಆಗ್ತಾನೆ, ಔಟ್ ಆಗಬೇಕು ಅಂತಲೇ ಆಗ್ತಾನೆ. ಅಲ್ಲಿ ವಿಕೆಟ್ ಇದೆ, ವಿಕೆಟ್ ಕೀಪರ್ ಇದ್ದಾನೆ, ಅಂಪೈರ್ ಇದ್ದಾನೆ, ಫೀಲ್ಡರ್ಸ್ ಇದ್ದಾರೆ. ಅಲ್ಲಿ ಬ್ಯಾಟಿಂಗ್ ಮಾಡಬೇಕು, ನಾನು ಸೆಂಚುರಿ ಹೊಡಿಬೇಕು ಅಂತ ಯೋಚಿಸುವ ಒಬ್ಬನೇ. ಇದೇ ರೀತಿ ಇಲ್ಲಿ ಆಗ್ತದೆ. ಪಾಪ ಅವನು ಹೋಗುವಾಗ ನಾನು ಹೆಂಡತಿನೂ ವಿಶ್ವಾಸ ಇಟ್ಟಿರುವುದಿಲ್ಲ. ಯಾಕಂದರೆ ಈ ಹಿಂದೆ ಹೋಗಿ ಅವರು 1 ವರ್ಷ ಬಿಟ್ಟದಿದೆ. ಇಲ್ಲಿ ಇವಳು 1 ವರ್ಷ ಕಾಯ್ತಾಳೆ. ಅವತ್ತು 1 ವರ್ಷ ಬಿಟ್ಟಿದ್ದಾರೆ, ಈಗ ಒಂದು 4 ದಿನ ಬಿಟ್ಟರೆ ನಾಟಕ ಇವರದು ಅಂತೇಳಿ ಭಾವಿಸ್ತಾಳೆ ಅವಳು. ಮನಸ್ಸೊಳಗೆ ಆ ಭಾವನೆ ಇರ್ತದೆ. ಅವರು ನಿಜವಾಗಿ ಕಾರ್ಯಕ್ರಮದಲ್ಲಿ ಅವನೇ ಗಟ್ಟಿಯಾಗಿರಬೇಕಾಗ್ತದೆ. ನಾವೊಂದು ಮಾತು ಹೇಳ್ತೇವೆ, ಕುರುಡನಿಗೆ ಕೋಲಿನ ವಿಶ್ವಾಸ, ಹಕ್ಕಿಗೆ ರೆಕ್ಕೆಯ ವಿಶ್ವಾಸ, ಇವನಿಗೆ ನಾವು ಶಿಬಿರದಲ್ಲಿ ಮೂಡಿಸುವುದೇ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಕಂಟ್ರೋಲ್. ಅದನ್ನು ನಾವು ಅಲ್ಲಿ ಶಿಬಿರದಲ್ಲಿ ಅವರಿಗೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಸ್ತೇವೆ. ಯಾವ ಪ್ರಾರ್ಥನೆ? ನನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನನ್ನನ್ನು ನಾನು ತಿದ್ದಿಕೊಳ್ಳುತ್ತೇನೆ, ನನಗೆ ನಾನು ಉಪಯೋಗಕಾರಿಯಾಗಿ ಬಾಳಿ ಬದುಕುತ್ತೇನೆ. ಸಂಸಾರಕ್ಕೆಲ್ಲ ನನಗೆ ನಾನು ಉಪಯೋಗ. ನೀನು ಬದಲಾದರೆ ಜಗತ್ತು ಬದಲಾಯಿಸ್ಬೋದು. ಇನ್ನೊಬ್ಬ ಬದಲಾಗಬೇಕು ಅಂತೇಳಿ ನೀನು ಯೋಚಿಸಿದ್ರೆ ಆಗೋದಿಲ್ಲ. ಮಹಾತ್ಮ ಗಾಂಧೀಜಿಯವರೊಂದು ಮಾತಿದೆ, ಯಾವ ವ್ಯಕ್ತಿ, ಯಾವ ಕುಟುಂಬ, ಯಾವ ಸಮಾಜ ಮದ್ಯಪಾನಾದಿ ದುಶ್ಚಟಕ್ಕೆ ಬಲಿ ಬೀಳ್ತದೆಯೋ ಅವನಿಗೆ ವಿನಾಶವಲ್ಲದೆ ಬೇರೆ ಗತಿ ಇಲ್ಲ. ಬೆಂಕಿ ದೇಹವನ್ನು ಸುಟ್ಟರೆ ಮದ್ಯಪಾನ ದೇಹ ಮತ್ತು ಆತ್ಮ ಎರಡನ್ನೂ ಸುಟ್ಟಾಗ್ತದೆ. ಈ 2 ಮಾತುಗಳು ಇವನಿಗೆ ಭಾಳ ಪ್ರಖರವಾಗಿ ಅದನ್ನು ತಲುಪುವ ಹಾಗೆ ನಾವು ಮಾಡ್ತೇವೆ. ಅವನಿಗೆ ದೇವರ ಭಕ್ತಿಯನ್ನು ಮೂಡಿಸ್ತೇವೆ. ಇದೆಲ್ಲ ಕಾನ್ಸೆಪ್ಟ್ಗಳು ಅವನನ್ನು ದೃಢ ಮಾಡ್ತವೆ. ಅದರ ಮಧ್ಯೆ ಏನಾದರೂ ಇವನಿಗೆ ನೆನಪು ಬಂದರೆ ಅವನು ಇನ್ನೊಮ್ಮೆ ಕುಡಿಬಾರ್ದು ಅಂತ ಹೇಳುವುದಕ್ಕೋಸ್ಕರ ಈ ಹೌ ಆರ್ ಯು ಮೀಟಿಂಗ್. ಆ ನಂತರದಲ್ಲಿ 15 ದಿನಕ್ಕೊಮ್ಮೆ ಮೀಟಿಂಗ್. ಅದು ಹೇಗಿರ್ತದೆ? ಎಲ್ಲ ಆ ಊರಿನಲ್ಲಿ ಬಿಟ್ಟವರು ಇರ್ತಾರೆ, ಮೊದಲು ಕ್ಯಾಂಪಿಗೆ ಬಂದು ಬಿಟ್ಟವರು, ಹಿರಿಯಣ್ಣನವರು, ಅವರೆಲ್ಲ ಒಂದು ನಿರ್ಣಯ ಪುಸ್ತಕ ಎಲ್ಲ ಮಾಡಿ ಅಲ್ಲಿ ಸ್ವಾಗತ ಮಾಡಿ ನಮ್ಮಲ್ಲಿ ಒಂದು ಗೆಲುವಿನ ಚಪ್ಪಾಳೆ ಅಂತೇಳಿದೆ. ಚಪ್ಪಾಳೆ ಹಾಕೋದು, ಸ್ವಾಗತ ಮಾಡೋದು, ಅದರಲ್ಲೊಬ್ಬನನ್ನು ಅಧ್ಯಕ್ಷ ಮಾಡೋದು, ಅವನ ಅನಿಸಿಕೆ ಹೇಳೋದು, ಈ ರೀತಿ ಒಂದು ಅರ್ಧ ಗಂಟೆಯ ಮೀಟಿಂಗ್. ಅಲ್ಲಿ ಕೆಲವರಿಗೆ ಸ್ವಸಹಾಯ ಸಂಘದ ಕಲ್ಪನೆಯನ್ನು ಮೂಡಿಸ್ತೇವೆ. ನಮ್ಮ ಯೋಜನೆ ಸ್ವಸಹಾಯ ಸಂಘದ ಆಧಾರದ ಮೇಲೆ ಅದು ಇದೆ. ಹಾಗಾಗಿ ಸ್ವಸಹಾಯ ಸಂಘ ಅವರಿಗೆ ಇಷ್ಟ ಇದ್ದರೆ ಅವ್ರದ್ದೇ ಸ್ವಸಹಾಯ ಸಂಘ ಮಾಡ್ತೇವೆ. ಅವರಿಗೆ ಇಷ್ಟ ಇಲ್ಲ ಅಂದರೆ ಅವರ ಹೆಣ್ಮಕ್ಳಿಗೆ ಸ್ವಸಹಾಯ ಸಂಘಕ್ಕೆ ಸೇರ್ತೇವೆ. ಇವನಿಗೆ ಯಾರೂ ದುಡ್ಡು ಕೊಡಲ್ಲ, ಇವನ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ. ಅಂಥ ಸಂದರ್ಭದಲ್ಲಿ ಇವನಿಗೆ ನಮ್ಮ ಸಂಘದಿಂದ ಸಾಲ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಎಷ್ಟೋ ಜನ ನಮ್ಮ ನವಜೀವನ ಸದಸ್ಯರು ಇವತ್ತು ಬಂದಂಥ 2 ಸದಸ್ಯರು ಕೂಡ ನಮ್ಮ ಸ್ವಸಹಾಯ ಸಂಘದಲ್ಲಿದ್ದಾರೆ. ಅಲ್ಲಿಂದ 50,000, ಅಲ್ಲಿಂದ 1 ಲಕ್ಷ, ಗರಿಷ್ಠ 3 ಲಕ್ಷದವರೆಗೆ ಸಾಲ ತಗೊಂಡು ಅವರು ಬಿಸ್ನೆಸ್ ಮಾಡ್ತಾರೆ, ಅಂಗಡಿ ಇಟ್ಕೊಳ್ತಾರೆ. ಈಗ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದಂಥ ತಿಪ್ಟೂರಿನ ವ್ಯಕ್ತಿ 16 ಹಸುಗಳನ್ನು ಇಟ್ಟಿದ್ದಾನೆ. ಮೊದಲು 1 ಹಸು ಇರಲಿಲ್ಲ ಮನೆಯಲ್ಲಿ. 16 ಹಸುಗಳಿಂದ ಹೈನುಗಾರಿಕೆಯನ್ನು ಮಾಡಿ ಅವನಿಗೆ ಹೈನುಗಾರಿಕೆ ತರಬೇತಿಯನ್ನು ನಾವು RCTಯಲ್ಲಿ ರೂಟ್ ಸೆಟ್ಟಿಯಲ್ಲಿ ಕೊಡಿಸಿದ್ದೇವೆ. ಕೊಟ್ಟು ಹೇಗೆ ತರಬೇತಿ, ಒಂದು ಶಿಸ್ತುಬದ್ಧವಾದಂಥ ಹೈನುಗಾರಿಕೆಯನ್ನು ಮಾಡಿ. ಹೆಂಡತಿಗೆ ಪುರುಸೊತ್ತೇ ಇಲ್ಲ ಹಾಲು ಕರೆಯೋದು, ಮೊದಲು ಆಲ್ಕೋಹಾಲ್ ಕುಡಿಯೋದು, ಈಗ ಹಾಲು ಎಷ್ಟು ಅದ್ಭುತವಾಗಿ ಅವ್ರು ಹೇಗಿದ್ದಾರೆ ಅಂತ ಹೇಳಿದರೆ, ಇವತ್ತು ಮದುವೆ ಆದ ಆ ಒಂದು ಸಂತೋಷ ಸಂಭ್ರಮ ಆ ಕುಟುಂಬದಲ್ಲಿ, ಆ ಫ್ಯಾಮಿಲಿ ಒಟ್ಟಿಗೆ ಇರಲಿಲ್ಲ. ಇವತ್ತೆಲ್ಲ ಅಣ್ಣ ತಮ್ಮ ತಂಗಿ ಎಂಬ ಮನೋಭಾವನೆ ಅವರಲ್ಲಿದೆ. ಹಾಗಾಗಿ ಇಂಥ ಒಂದು ಸ್ವಉದ್ಯೋಗಕ್ಕೆ ನಾವು ನೆರವು ಮಾಡ್ತೇವೆ. ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ನಾವು ಪಾನಮುಕ್ತರ ದಿನವನ್ನಾಗಿ ಆಚರಿಸ್ತೇವೆ. ದುಶ್ಚಟ ಮುಕ್ತ ಕನಸು ಕಂಡವರು ಗಾಂಧೀಜಿ. ಮದ್ಯಮುಕ್ತ ಕುಟುಂಬ ಅದು ಆನಂದ ಸಾಗರ ಅಂತ ಹೇಳಿದರು. ಮದ್ಯದ ಅಂಗಡಿಗಳನ್ನು ತಂಪು ಪಾನೀಯದ ಅಂಗಡಿ ಮಾಡಿ ಅಂತ ಹೇಳಿದರು. ಯಾವ ಸರ್ಕಾರ ಮದ್ಯಪಾನದ ತೆರಿಗೆಯಿಂದ ಬದುಕ್ತದೋ ಆ ಸರ್ಕಾರಕ್ಕೆ ಉನ್ನತಿ ಇಲ್ಲ ಅಂತೇಳಿ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಇವತ್ತು ಅಂಥ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ನಾವು ಪಾನಮುಕ್ತರ ದಿನಾಚರಣೆಯಾಗಿ ಆಚರಿಸಿ ಇಂಥವರನ್ನು ಗೌರವಿಸುವ ಕೆಲಸ ಮಾಡ್ತೇವೆ. ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ 180 ಕಾರ್ಯಕ್ರಮ ಮಾಡ್ತೇವೆ. ಸುಮಾರು 6 ಲಕ್ಷ ಜನ ವರ್ಷಕ್ಕೆ ಈ ಕಾರ್ಯಕ್ರಮದಲ್ಲಿ ಸೇರಿ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಇದಕ್ಕೆಲ್ಲದಕ್ಕೆ ಪೂಜ್ಯರು ಡಾಕ್ಟರ್ ಹೆಗ್ಗಡೆಜಿಯವರು ಕ್ಷೇತ್ರದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವರ್ಷಕ್ಕೆ 12 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಇದೊಂದು ಅನುಪಾಲನೆಗೆ ನಾವು ದೊಡ್ಡ ಒಂದು ವ್ಯವಸ್ಥೆ. ಅವನಿಗೊಂದು ಬ್ಯಾಜ್ ಕೊಡ್ತೇವೆ, ನವಜೀವನ ಬ್ಯಾಜ್ ಅಂತ. ಅದನ್ನು ಅವನು ಹೆಮ್ಮೆಯಿಂದ ಹಾಕ್ಕೊಳ್ತಾನೆ. ಮತ್ತು ಪಾನಮುಕ್ತರ ಪ್ರಮಾಣ ಪತ್ರ ಅಂತ ಮಾಡಿಸ್ತೇವೆ. ಅವನು ಮನೆ ದೇವರು ಪೂಜೆ ಮಾಡುವ ಜಾಗದಲ್ಲಿ ಇಟ್ಟಿರ್ತಾನೆ. ಆ ಇಟ್ಟಂಥ ಪ್ರಮಾಣ ಪತ್ರವನ್ನು ಇಟ್ಟು ಕುಡಿಲಿಕ್ಕೆ ಆಗೋದಿಲ್ಲ ಅವನಿಗೆ. ಅದು ದಿನ ಎದ್ದು ಅದನ್ನೇ ನೋಡ್ತಾನೆ, ಅದನ್ನೇ ಆರಾಧನೆ, ಅವನ ಪಾನಮುಕ್ತ ಜೀವನವನ್ನು ಅವನೇ ಆರಾಧನೆ ಮಾಡುವ ಹಾಗೆ ಮಾಡ್ತೇವೆ. ಈ ರೀತಿ
ತುಂಬ ಹಲವಾರು ವಿಚಾರಗಳನ್ನು ಅವನ ಕುಟುಂಬದ ಮತ್ತು ಅವನು 25-50 ಜನರನ್ನು ಬಿಡಿಸಿದರೆ ಅವರಿಗೆ ಪ್ರಶಸ್ತಿ ಕೊಡ್ತೇವೆ, ಜಾಗೃತಿ ಅಣ್ಣ ಮತ್ತು ಜಾಗೃತಿ ಮಿತ್ರ ಅಂತ. ಅದು ಹೆಗಡೆಜಿಯವರೇ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಶತದಿನೋತ್ಸವ ಅಂತೇಳಿ ಮಾಡ್ತೇವೆ, ವಾರ್ಷಿಕೋತ್ಸವ ಅಂತೇಳಿ ಮಾಡ್ತೇವೆ, ಜನಜಾಗೃತಿ ಸಮಾವೇಶ ಅಂತೇಳಿ ಮಾಡ್ತೇವೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಅವನು ಉಳಿಸುವ ಪ್ರಯತ್ನ ಮಾಡ್ತೇವೆ. ಇಷ್ಟು ಪ್ರಯತ್ನ ಮಾಡಿದರೂ ನಮ್ಮ ಸಕ್ಸಸ್ ರೇಟು 60-70% ಮಾತ್ರ. ಆದರೂ 30% ಜನ ರಿಲ್ಯಾಪ್ಸ್ ಆಗ್ತಾರೆ. ಯಾಕಂದರೆ ಒತ್ತಡ, ಕುತೂಹಲ, ಆಕರ್ಷಣೆ, ಮಾಸ್ ಮೀಡಿಯಾ, ಈಗಿನ ಪರಿಸ್ಥಿತಿಯಲ್ಲಿ ಬರುವ ಸಂದರ್ಭಕ್ಕೆ ಬರುವಂಥ ಕೆಲವು ಕಾರಣಗಳು ಇನ್ನೊಮ್ಮೆ ಕುಡಿತಕ್ಕೆ ಕಾರಣ ಆಗ್ತದೆ. ಅಂಥವರಲ್ಲಿ ಪಶ್ಚಾತ್ತಾಪ ಇದ್ದರೆ 2ನೇ ಬಾರಿ ನಾವು ಸೇರಿಸ್ತೇವೆ, ಮತ್ತೆ ಅವರನ್ನು ಸೇರಿಸುವ ಕೆಲಸಕ್ಕೆ ಹೋಗೋದಿಲ್ಲ. ಹೀಗೆ ರಿಲ್ಯಾಪ್ಸ್ ಇಸ್ ದ ಪಾರ್ಟ್ ಆಫ್ ರಿಕವರಿ. ಅದು ಸಾಧ್ಯವೇ ಇದೆ. ಸರ್ ನನ್ನ ಹೆಸರು ಭರತ್ ಅಂತ, ಬಾಶೆಟ್ಟಹಳ್ಳಿ ಸರ್, ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಹಳ್ಳಿ. ವ್ಯವಸಾಯ ಮಾಡ್ತೀನಿ ಸರ್, ಹಸು ಇಕ್ಕಡಿದ್ದೀನಿ, ಡೈರಿ ಒಳಗೊಂದು ಕೆಲಸ ಮಾಡ್ತೀನಿ ಸರ್. ಅಪ್ಪ ಮುದ್ದು ಮಾಡಿ ಚೆನ್ನಾಗಿ ಓದಿಸ್ತು. ನಾನು ಚೆನ್ನಾಗಿ ಓದಿ 2001 ಒಂದು ದೊಡ್ಡ ಕಂಪ್ನಿಗೆ ಸೇರ್ಕೊಂಡೆ. ನಮ್ಮ ಅಪ್ಪನ ಜವಾಬ್ದಾರಿ ಎಲ್ಲ ಕಂಪ್ನಿ ನನಗೆ ನೆರವೇರಿಸ್ತು. ಬರ್ತಾ ಫ್ಯಾಕ್ಟ್ರಿ ಒಳಗೆ ವಾರಕ್ಕೊಂದು ದಿವಸ ಪಾರ್ಟಿ ಮಾಡೋರು. ನೀನು ಕುಡಿಯಲ್ಲ ತಿನ್ನಲ್ಲ, ಸುಮ್ಮನೆ ನಮ್ಮ ಜೊತೆ ಬಂದು ಹೋಗು ಅಂದರು. ಓದ್ತಾ ನಾನು ಒಬ್ಬ ಸದಸ್ಯ ಆಗೋದೆ ಅಲ್ಲಿ. ಅವ್ರು ವಾರಕ್ಕೊಂದು ದಿವಸ ಮಾಡೋದು ನನಗೆ ದಿನ ಬೇಕು ಅನ್ನೋ ಕ್ಯಾಟಗರಿಗೆ ಬಂದ್ಬಿಟ್ಟೆ. ಕುಡಿದು ಜಾಸ್ತಿ ಅಡಿಕ್ಟ್ ಆಗೋದೆ, ಕೆಲಸ ಕಿತ್ತಾಕಿದ್ರು. ಓದಿದ್ದೀನಲ್ಲ ಅನ್ನೋ ದುರಂಕಾರ ಸಿಕ್ಕಾಪಟ್ಟಿತ್ತು. ಹಂಗಾಗಿ ಇನ್ನೊಂದು ಕಂಪ್ನಿಗೆ ಹೋದೆ, ಇನ್ನೂ ಫ್ರೆಂಡ್ಸ್ ಆದರು. ಲಾಸ್ಟ್ಗೆ ಆ ಕೆಲಸನೂ ಕಿತ್ತಾಕಿದ್ರು. ಲಾಸ್ಟ್ಗೆ ಬೇಡಿ ಕುಡಿಯೋ ಸ್ಟೇಜಿಗೆ ಬಂದ್ಬಿಟ್ಟೆ. ಮನೆ 6 ತಿಂಗಳು ಬೀದಿಗಳು ಮಲ್ಕೊಂತಿದ್ದೆ, 6 ತಿಂಗಳು ಮನೆ ಮಲ್ಕೊಂತಿದ್ದೆ. ಏನೋ ಹಾಕಿದಿರೋ ಆ ಬಾರ ಈ ಬಾರ ಯಾವುದೋ ಒಂದು ಬಾರಾಗ ಸಿಕ್ಕಿದ್ರೆ ಮನೆ ಕರ್ಕೊಂಡು ಹೋಗೋರು. ಇಲ್ಲ ಅಂದರೆ ಆ ಬಾರಾಗೆ ನಂದು ಅವತ್ತು ಜೀವನ ಅಂದ್ಕೊಂಡಿದ್ದೆ. ಬಾರಲ್ಲೇ ಮಲ್ಕೊಂಬಿಡ್ತಿದ್ರಿ. ಮದುವೆ ಮಾಡಿದ್ರೆ ಸೋರೋತಾರೆ ಅಂತ ಮದುವೆನೂ ಮಾಡಿದ್ರು ಅಕ್ಕನ ಮಗಳನ್ನೇ. 3 ದಿವಸ ಚೆನ್ನಾಗಿದ್ದೆ, 4ನೇ ದಿವಸ ತಿರ್ಗಾ ಅದೇ. ಲಾಸ್ಟ್ಗೆ ಈ ಮಧ್ಯವರ್ಜನ ಶಿಬಿರ ಅನ್ನೋದು ಕುರಿ ಲೋನ್ ಕೊಡ್ತಾರೆ ಬಾ ಅಂತ ಅಕ್ಕ ಕರ್ಕೊಂಡು ಹೋದ್ಲು. ಯುಗಾದಿ ಹಬ್ಬ ಇನ್ನು 14 ದಿವಸ ಇತ್ತು. ಹೆಂಗೋ ಕೆಲಸ ಇಲ್ಲ, ಕಾರ್ಯ ಎಲ್ಲ ಒಳ್ಳೆ ಅಮೌಂಟ್ ಬರ್ತೈತೆ ಅಂತಲೇ ನಾನು ಅಲ್ಲಿಗೆ ಹೋಗಿದ್ದು. ಹೋಗಿ ಬಾಗಿಲಿಗೆ ಹೋಗ್ತಿದ್ದಂಗೆ ಮೈಕ್ ಸೌಂಡ್ ಕೇಳಿಸ್ತಿದ್ದಂಗೆ ಏನಿದು ಅಂದೆ. ಕುರಿ ಚೆಕ್ ಕೊಡ್ತಾರಲ್ಲ, ಕ್ರೌಡ್ ಜಾಸ್ತಿ ಅಂದ್ಲು. ಒಳಗಡೆ ಹೋಗ್ತಾ ಇದ್ದಂಗೆ ಬಾಗಿಲು ಹಾಕಿದ್ರು. ಹೋಗೋದು ನಮ್ಮ ಇಚ್ಛೆ, ಆದರೆ ಆಚೆ ಬರೋದು ಪರಮಾತ್ಮನ ಇಚ್ಛೆ ಅಂತ ಇವಾಗ ಅರಿವಾಗೈತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡಬೇಕು. ಏನಂದರೆ 1 ರೂಪಾಯಿಗೂ ಯೋಗ್ಯತೆ ಇರಲಿಲ್ಲ ನನಗೆ. ಡೈರಿ ಒಳಗೊಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆ ಪೂಜ್ಯ ದಂಪತಿಗಳು ನಮ್ಗೆ ಕೊಟ್ಟಿರೋ ಭಿಕ್ಷೆ ಅಂತಲೇ ಹೇಳೋಕ್ಕೆ ಇಷ್ಟಪಡಬೇಕು. ಹೌದು ಸರ್, ಇವತ್ತವರೆಗೂ ಒಂದು 18 ಹಸು ಮಾಡಿದ್ದೀನಿ ಅಂದರೆ ಆ ಕ್ಷೇತ್ರ, ಆ ದಂಪತಿಗಳೇ ನಮಗೆ ಕಾರಣ ಅಂತಲೇ ಹೇಳೋಕ್ಕೆ ಇಷ್ಟಪಡಬೇಕು. ಅವತ್ತು ಕುಡ್ದು ಸತ್ತೋಗ್ಬಿಟ್ಟಿದ್ರೆ ಅವತ್ತು ಕುಡ್ದು ಸತ್ತೋಗ್ಬಿಟ್ಟಿದ್ದೆ. ಇವತ್ತು ಎದೆ ತಟ್ಕೊಂಡು ಹೇಳ್ತೀನಿ, ಆ ಮಧ್ಯವರ್ಜನ ಶಿಬಿರದಿಂದ, ಆ ಕ್ಷೇತ್ರದಿಂದ, ಆ ದಂಪತಿಗಳ ಕಡೆಯಿಂದನೇ ನಾವು ಬದುಕಿರೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೇಕು ಸರ್. ಕುಡಿತಿದ್ರು, ಆದರೂ ಮದುವೆ ಆದಮೇಲೆ ಬಿಡ್ತಾರೆ ಅಂತ ಮಾಡಿದ್ರು ಸರ್. ಅದು ಮದುವೆ ಆದಮೇಲೆ ಇನ್ನಾರು ಆಗೋಯ್ತು. ಮಗು ಹುಟ್ಟಿದ್ಮೇಲೆ 2 ವರ್ಷ ಮಕ್ಕಳಾಗಿರಲಿಲ್ಲ. ಆ ಮಕ್ಕಳಾಗ್ದಿದ್ದಕ್ಕೂ ಸ್ವಲ್ಪ ಹಿಂಸೆ ಆಯಿತು. ಕುಡ್ಕೊಂಬಂದು ಜಗಳ ಮಾಡೋರು. ಆಮೇಲೆ ಮಗು ಆಯಿತು. ಅವಾಗೂ ಪಾರ್ಟಿ ಅವು ಇವು ಅಂತ ಮಾಡಿ ಇದು ಮಾಡಿದ್ರು. ನಮ್ಮ ಆಂಟಿ ಒಬ್ಬರು ಫಸ್ಟ್ನೇ 2ನೇವರು ಇವ್ರ ಅಕ್ಕ, ಇದು ಕುರಿ ಧರ್ಮಸ್ಥಳದ್ದು ಈ ಥರ ಶಿಬಿರ ಐತೆ ಅಂತ ಹೇಳ್ಬಿಟ್ಟೆ ಸೇರ್ಸಕ್ಕೆ ಹೋದ್ರು. ಅವ್ರ ಮನೆಯವ್ರನ್ನೆಲ್ಲ ಜಗಳ ಮಾಡಿ ಸಾಯಿಸ್ತಿ ಏನೇನೋ ಮಾಡಿದ್ರು. ತಿರ್ಗಿ ಅವಾಗ ನಿಂತೋಯ್ತದ್ದು. ಇನ್ನೊಬ್ಬರು ಈ ಥರ ಕುರಿ ಲೋನ್ ಐತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರಿಸಿ ದಿವಾಕರ್ ಸರ್, ಪ್ರಸಿಲ್ಲ ಮೇಡಮ್ ಇದ್ದ ಬ್ಯಾಚಲ್ಲಿ ಸೇರಿಸಿ ಬಿಡಿಸಿದ್ದು ಸರ್. ಇವಾಗ 7 ವರ್ಷ ಆಯಿತು, 7-8 ವರ್ಷ ಆಗೈತೆ. ಕುಡ್ದಲ್ಲಿ ಸಂತರ ಸೈಕತಾನೆ ಆಡೋರು, ಬರೀ ಜಗಳ. ಮನೇಲಿ ಎಲ್ಲ ಸರ್ ಫುಲ್ ಮನೆಯಲ್ಲಿ ಎಲ್ಲರೂ ಇದ್ರಲ್ಲ ಸರ್, ಸಪೋರ್ಟ್ ಮಾಡ್ತಿದ್ರು. ಈಗ ಕಲಿತಾರೆ ಅಂತ ಹಂಗಾಗಿ ಇದ್ದೀವಿ. ಅಮ್ಮನ ತಮ್ಮನೆಲ್ಲ ಸರ್ ಪರಿಚಯ ಇತ್ತು. ಬಿಡ್ತಾರೆ ಮದುವೆ ಆದಮೇಲೆ ಅಂತ ಮಾಡಿದ್ರು, ಬಿಡಲಿಲ್ಲ. ಮಕ್ಕಳಾದ್ಮೇಲೂ ಆಗಲಿಲ್ಲ. ಆಮೇಲೆ ಒಬ್ಬರು ಸೇರಿಸೋ ಇದಕ್ಕೆ ಆಗಲಿಲ್ಲ, ಬಿಡಲಿಲ್ಲ ಅಂತ ಇನ್ನೊಬ್ಬರು ಲೋನ್ ಮುಖಾಂತರ ಹೋಗಿದ್ದು. ಆವಾಗ ಹೋಗಿದ್ದು ಬಿಟ್ಟಿದ್ದು ಸರ್. ಇವಾಗ 8 ವರ್ಷ ಆಯಿತು. ಏನಿಲ್ಲ ಸರ್ ಇವಾಗ ಆ ಥರ. ಮನೆ ಮಕ್ಕಳು ಈಗ ಏನೂ ಇಲ್ಲ ಸರ್. ಯಾರ ಜೊತೆನೂ ಹೋಗೋದು ಇಲ್ಲ. ಈ ಥರ ಏನಾನ ಪಾರ್ಟಿ ಅಂದ್ರೂ ವಾಪಸ್ ಬಂದುಬಿಡ್ತಾರೆ, ಹೋಗೋದೇ ಇಲ್ಲ. ಅಲ್ಲಿ ಹೋಗಿ 2 ದಿವಸ ನಾನು ಹೆಂಗಿದ್ದು ಹಂಗೆ ಇದ್ದೆ. ಅವ್ರು ಏನೇ ಮಾಡಿದ್ರೂ ಅವರು ಗೊತ್ತಾಗೋಯ್ತು. ಇವ್ರು 8 ದಿವಸ ಆದ್ರೂ 8 ದಿವಸ ಗಂಟ ನಮ್ಮನ್ನು ಆಚೆಗೆ ಬಿಡಲ್ಲ. ಇನ್ಯಾಕೆ ಸುಮ್ಮನೆ ರಗಳೆ ಮಾಡಬೇಕು. ನಾವು ಹೆಂಗೆ ಮನೆಗೆ ಹೆಂಗಿದ್ನೋ ಹಂಗೆ ಇದ್ಬಿಟ್ಟಿದ್ದೆ 2 ದಿವಸ. ಅವ್ರು ಏನೇ ಒಂದು ಫಂಕ್ಷನ್ನು, ಮಾತು ಕತೆ ಏನೂ ಇಲ್ಲ. ಊಟನೇ ಮಾಡಿರಲ್ಲ ನಾನು 2 ದಿವಸ. ಬರೀ ನೀರು ಕುಡಿಯೋದು, ಬಂದು ಕುಂತ್ಕೊಳೋದು. ಆಮೇಲೆ 3 ದಿವಸ 4 ದಿವಸ 5 ದಿವಸ ಆದಮೇಲೆ ನನಗೆ ಜ್ಞಾನೋದಯ ಆಯಿತು. ಆ ಕ್ಷೇತ್ರ, ಆ ದಂಪತಿಗಳ ಕಡೆಯಿಂದ ಇಲ್ಲಿವರೆಗೂ ಬದುಕಿದ್ದೀರಿ ಅಂದರೆ ಆ ಕ್ಷೇತ್ರ, ಆ ದಂಪತಿಗಳೇ ನಮ್ಮ ಕಾರಣ.
ಯಾರು ಅಕ್ಕಪಕ್ಕದಲ್ಲಿ ಯಾರು ಚಿಕ್ಕಪ್ಪ ದೊಡ್ಡಪ್ಪದಿರು ನನಗೆ ಯಾರೂ ಆಗಲಿಲ್ಲ. ಆಗಿದ್ದೊಂದೇ ಆ ಜೀವ, ಆ ಕ್ಷೇತ್ರ, ಆ ದಂಪತಿಗಳೇ ನಮ್ಮ ಕಾರಣ ಅಂತ ಹೇಳ್ಬೇಕು ಸರ್. ಬಟ್ ನಿಮಗೆ ಅಂದರೆ ಈಗ ಅಲ್ಲಿ ಒಳಗಡೆ ಹಾಕಿದ ಮೇಲೆ ಬಿಡಬೇಕು ಅಂತ ಅಂದರೆ ಈಗ ಇಲ್ಲಿ ಹಾಕ್ತಾರೆ, ಇಲ್ಲಿ ಇರ್ತೀನಿ, ಆಮೇಲೆ ಮತ್ತೆ ಕುಡಿತೀನಿ ಅನ್ನೋ ಥರನೂ ಇರುತ್ತೆ. ಹಂಗೆ ಇದ್ದೆ ಸರ್. ಯಾವಾಗ ಅನ್ನಿಸ್ತು ಮತ್ತೆ ಯಾವಾಗ ನೀವು 4ನೇ ದಿವಸ ಅಕ್ಕ ಒಂದು ಫಂಕ್ಷನ್ ಬರ್ತಾರೆ. 4 ದಿವಸ ಆದಮೇಲೆ ಕುಟುಂಬದವರು ನೋಡಕ್ಕೆ ಬಿಡ್ತಾರೆ. 5 ದಿವಸ ಅಷ್ಟೇ ತಾನೇ, 6, 7, 8 ಇನ್ನು 3 ದಿವಸ ಆದಮೇಲೆ ನಾನು ಅದೇ ಮಾಡ್ತೀನಿ ಅಂತಲೇ ನಾನು ಅಲ್ಲಿದ್ದಿದ್ದು. ಆಮೇಲೆ ಅಲ್ಲಿಂದ ಬರೋವಾಗ ಅದೇನೋ ಮುನ್ಸ್ ಚೇಂಜ್ ಆಯಿತು. ಎಳೆ ಮಗು ಥರ ಮನೆಗೆ ಬಂದು ಕತ್ಲಾದ್ಮೇಲೆ ಆ ಶಿಬಿರ ಹೇಳ್ಕೊಂಡು ಕೊಟ್ಟಿದ್ದು ನನಗೊಂದೇ, ಕತ್ಲಾದ್ಮೇಲೆ ನೀನು ಹೊರಗಡೆ ಇರಬಾರ್ದು ಅಂತ. ನಾನು ಇದುವರೆಗೂ ಅದೇ ಪಾಲಿಸ್ಕೊಂಡೇ ಬಂದಿದ್ದೀನಿ. ಕತ್ಲಾದರೆ ನಾನು ಮನೆಗೆ ಬರಬೇಕು, ಇಲ್ಲ ಡೇರಿ ಒಳಗೆ ಇರಬೇಕು. ಅದು ಬಿಟ್ಟರೆ ನಾನು ಇನ್ನೆಲ್ಲೂ ಹೊರಗಡೆ ಹೋಗಲ್ಲ. ಫಂಕ್ಷನ್ಗಳು ಇದುವರೆಗೂ ರಾತ್ರಿ ಹೊತ್ತು ಹೋಗೋದೇ ಬಿಟ್ಬಿಟ್ಟೆ. ಬೆಳಗ್ಗೆ ಹೊತ್ತೇ ಹೋಗೋದು, ಮಿಸ್ಸಸ್ ಜೊತೆ ಹೋಗ್ತೀನಿ, ಬೆಳಗ್ಗೆ ಹೊತ್ತು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು. ಹಳೆ ಫ್ರೆಂಡ್ಸು ಎಲ್ಲ ಕಾಂಟ್ಯಾಕ್ಟ್ ಆಗವ್ರೆ. ಅವ್ರನ್ನ ಎಲ್ಲಿ ಇಕ್ಬೇಕು ಅಲ್ಲೇ ಇಕ್ಬೇಕು. ನಮ್ಮ ಗಂಟ ಬಿಟ್ಕೊಂಬರಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಸರ್. ನೀವೇನಾದರೂ ಹೇಳ್ತೀರಾ ಈ ಮಧ್ಯವರ್ಜನ ಶಿಬಿರದ ವ್ಯಕ್ತಿಗಳ ಬಗ್ಗೆ? ಸರ್ ಎಲ್ಲ ದಿವಾಕರ್ ಸರು, ಪ್ರಸಿಲ್ಲ ಮೇಡಮ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬುದ್ಧಿವಾದ ಹೇಳ್ತಾರೆ ಸರ್. ಯಾವಾಗೂ ಫೋನ್ ಮಾಡಿ ಆನ್ಲೈನಲ್ಲಿ ಕ್ಲಾಸಲ್ಲಿ ಕೇಳ್ಕೊಂಡು ಚೆನ್ನಾಗಿ ಮಾಡ್ತಾರೆ. 2 ಸತಿ ಆಕ್ಸಿಡೆಂಟ್ ಆಯಿತು ಸರ್ ಇವ್ರಿಗೆ. ಅವಾಗ ಕುಡಿಯೋವಾಗ ಕೋಮಾ ಅಂತಾರ ಸಾವಿಂದಲೇ ಬಂದಿದ್ದು. 24 ಅವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು, ಬದುಕಲ್ಲ ಅಂತ. ಆಮೇಲೆ ಈ ಥರ ಸೇರಿಸಿದ ಮೇಲೆ ಇವಾಗ ಎಲ್ಲೂ ಹೋಗಲ್ಲ. ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಅಮ್ಮನವರೇ ಸರ್. ದಿವಾಕರ್ ಸರ್ ಜಾಸ್ತಿ ಅಂದರೆ ದಿವಾಕರ್ ಸರ್ ಯಾವಾಗೂ ಮಾಡ್ತಾರೆ. ಆನ್ಲೈನ್ ಕ್ಲಾಸಲ್ಲಿ ಕೇಳಿ ಎಲ್ಲ ಬದಲಾಗಾರೆ ಸರ್. ಇವಾಗ ಮನೆ ಒಂಥರ ಚೆನ್ನಾಗಾಯ್ತು. ಮಕ್ಕಳು ಎಷ್ಟು ಜನ ಇದ್ದಾರೆ ಸರ್? ಒಬ್ಬನೇ ಮಗ ಸರ್, 8 ವರ್ಷ. ಅವ್ನು ಹುಟ್ಟದಾಗೆ ಜಾಸ್ತಿ ಮಾಡ್ಕೊಂಡು ಅವಾಗೇ ಸರ್ ಆಕ್ಸಿಡೆಂಟ್ ಆಗಿದ್ದು. ಹುಟ್ಟಿದ ಮಗು ಆಯಿತು ಅಂತ. ಮಗು ಮುಂಚೆ ಮಕ್ಕಳಾಗಿಲ್ಲ ಅಂತ ಇದು ಕಿತಾಪತಿ ಮಾಡ್ಕೊಂಡು ಕುಡಿಯೋರು. ಈಗ ಮಗ ಆಯಿತು ಅಂತ ಕುಡಿದ್ರು. ಹಂಗೆ 2 ಸತಿ ಆಕ್ಸಿಡೆಂಟ್ ಆಗಿ ಸಾವನ್ಗೆ ಹೋಗಿ ಬಂದಿದ್ದು ಸರ್. ಲೈಫಲ್ಲಿ ತುಂಬ ನೋಡ್ಬಿಟ್ರಿ ನೀವು? ಸರ್ ಎಲ್ಲ ಲೈಫನ್ನೆಲ್ಲ ನೋಡಿದೆ. ಇವಾಗ ಯುಗಾದಿ ಹಬ್ಬದಾಗೆ, ಯುಗಾದಿ ಹಬ್ಬ ಅಂದರೆ ಎಲ್ಲರ ಮನೆಗೂ ಒಬ್ಬಟ್ಟು ತರ್ತಾಯಿದ್ರೆ ನಮ್ಮ ಮನೆಗೆ ಇವತ್ತು ಸತ್ತೋಗಿರ್ತಾನೆ. ಹೆಣ ತರ್ತಾರೆ ಅನ್ನೋಂಥ ಇದ್ದಿದ್ದು. ಅಮ್ಮ ಕೈಗೆ ಮುರ್ಕೊಂಡಿದ್ಲು. ಯಾರೂ ಆಂಬುಲೆನ್ಸ್ಗೆ ಎಕ್ಕಿಲ್ಲ ನಮ್ಮ ರಿಲೇಷನ್ ಯಾರು. ಆಚೆ ಇರೋ ನಮ್ಮ ಅಕ್ಕ ಒಬ್ಬಳು ಧೈರ್ಯ ಮಾಡಿ ಕುಂತ್ಕೊಂಡು. ಏನಂದರೆ ಅಕ್ಕದಿರು ನನಗೆ ಕುಡಿಯೋಗ ದೇವ್ಗಳ ಥರ ಕಾಣಿಸೋರು. ಇವಾಗ ಅಕ್ಕದಿರು ನನಗೆ ದೇವ್ರ ರೂಪದಲ್ಲಿ ಕಾಣಿಸ್ತವ್ರೆ ಅಂದರೆ ಆ ಕ್ಷೇತ್ರ, ಆ ದಂಪತಿಗಳೇ ನಮಗೆ ಕಾರಣ ಸರ್. ಯಾಕಂದರೆ ನೊಂದಿರೋ ಕುಟುಂಬಗಳಿಗೆ ಯಾರೂ ಆಸರೆ ಆಗಲಿಲ್ಲ. ಯಾರನ್ನ ಆಸರೆ ಅಂದರು ಆ ಕ್ಷೇತ್ರ, ಆ ದಂಪತಿಗಳೇ ನಮಗೆ ಕಾರಣ ಸರ್. ಮುಂದೆ ಏನಿಲ್ಲ ಸರ್. ನಾನು ಏನೊಂದೇ ಅಂದರೆ ನಂದೊಂದೇ ಒಂದು ಆಸೆ ಅಂದರೆ ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತ. ಜಾಗ ಐತೆ, ಅದೊಂದೇ ಒಂದು ಆಸೆ. ನಾನು ಅದೊಂದು ಮನೆ, ಅದೊಂದೇ ನನಗೆ ಆಸೆ ಇರೋದು. ಮಗ ಎಜುಕೇಷನ್ಗೆಲ್ಲ ಅಮ್ಮ ನೋಡ್ಕೊತಾಳೆ. ನನಗೆ ಅದೊಂದು ಮನೆ ಒಂದು ಕಟ್ಟಿ ನನ್ನ ಮಗನ, ನಮ್ಮಪ್ಪ ಇದ್ದಾಗ ನಮ್ಮಪ್ಪ ನಮಗೆ ಧರ್ಮಸ್ಥಳ ಲೋನಲ್ಲಿ ತಗೊಂಡು ನಮ್ಮ ಜಮೀನು ರಿಜಿಸ್ಟ್ರ್ ಮಾಡ್ಕೊಂಡಿದ್ದು. ನಮ್ಮಪ್ಪ ನನಗೆ ಮಾಡ್ಕೊಂಡ್ಕೊಟ್ಟ. ನಾನು ಅದನ್ನು ಕಳೀದಿರ ನನ್ನ ಮಗನ ಕೊಟ್ಟು ಅದೊಂದು ಮನೆ ಕಟ್ಟಬೇಕು ಅನ್ನೋದೊಂದು ಬಿಟ್ಟರೆ ಆಸೆ ಇನ್ನೇನಿಲ್ಲ ಸರ್. ಎಲ್ಲ ಆಸೆ ಆ ಮಂಜುನಾಥನ ಬಿಟ್ಬಿಟ್ಟಿದ್ದೀನಿ ಸರ್. ನಾನು ಭರತ್ ಅವ್ರ ಅಕ್ಕ, ಬಾಶೆಟ್ಟಿಯಲ್ಲಿ, ದೊಡ್ಡಬಳ್ಳಾಪುರ ತಾಲೂಕು, ಬ್ಯಾಂಗ್ಳೂರು ಡಿಸ್ಟಿಕ್ಕಿಂದ ಬಂದಿದ್ದು. ನಾವು ಅಂದರೆ ನಮ್ಮ ಅತ್ತೆ ಮನೆ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾವು ಅಲ್ಲಿದ್ದಾಗ ಧರ್ಮಸ್ಥಳ ಸಂಘ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಧರ್ಮಸ್ಥಳ ಸಂಘ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಿದ್ದೆ. ಬಟ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರುತ್ತೋ ಇಲ್ಲೋ ಅಂತ ಹೇಳಿ ಇದು ಮಾಡಿ, ಆದರೂ ಬಂದಾಗ ತುಂಬ ಖುಷಿಯಿಂದನೇ ಆ ಸಂಘ ನಾನು ಮಾಡಿದೆ. ಆ ಸಂಘದಲ್ಲಿ ಮಧ್ಯವರ್ಜನ ಶಿಬಿರ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಆ ಮಧ್ಯವರ್ಜನ ಶಿಬಿರಕ್ಕೆ, ಯಾಕಂದರೆ ನನ್ನ ತಮ್ಮ ಅಷ್ಟು ಕುಡ್ತದಿಂದ ತುಂಬ ದಾಸ ಆಗ್ಬಿಟ್ಟಿದ್ದ. ಕುಡಿಯೋದು ಅಂದರೆ ಅವನಿಗೆ ಮನೆಯಲ್ಲೊಂದು ನೀರು ಕುಡ್ದ ಲೆಕ್ಕಾಚಾರಕ್ಕೆ ಇತ್ತು ಸರ್ ಆಗ. ಹಾಗಾಗಿ ನಾನು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿದೆ. ಹೆಸರು ಕೊಟ್ಟು ಎಲ್ಲ ಮಾಡಿದೆ. ಬಂದು ಸೈನು ಹಾಕಿದೆ, ಎಲ್ಲ ಮಾಡಾದ್ಮೇಲೆ ಹಾಕೋರ್ಗೂ ಅವರು ಒಂದು ನಮ್ಮ ಸೂಪರ್ವೈಸರ್ಸೇ ಆಗ್ಬೋದು, ಯಾರೇ ಆಗಲಿ ಬಂದು ಕೇಳಿದಾಗ ಸುಮ್ಮನೆ ಇದ್ದ. ಸೈನು ಹಾಕಿ ಎಲ್ಲ ಹಾಕಿ ಓಕೆ ಹೋಗ್ತೀನಿ ಅಂತೇಳಿ ಸುಮ್ಮನಾದೆ. ಅವರು ಹೊರಗಡೆ ಹೋಗಿ ನಾಳೆ ಇನ್ನೊಂದು 2 ದಿನದಲ್ಲಿ ಶಿಬಿರ ಸ್ಟಾರ್ಟ್ ಆಗುತ್ತೆ, ಆಗ ತಂದು ಕರ್ಕೊಬಂದು ಬಿಡೋಕ್ಕಾಗುತ್ತೆ ಅಂತೇಳಿದರು. ಅವಾಗ ನಾನು ಇದ್ಕೊಂಡು ಸರಿ ಅಂತೇಳಿ ಅವರು ಹೋದಾದ್ಮೇಲೆ ಸಂಜೆ ಎಣ್ಣೆ ಹೊಡ್ಕೊಂಡು ಬಂದವನು ಕುಡಿದ್ಬಿಟ್ಟು ಬಾಗಿಲಲ್ಲಿ ಕೂತ್ಕೊಂಡು ದೊಡ್ಡ ಜಗಳ ಮಾಡ್ದ. ನನ್ನನ್ನೇನು ಪುಡ್ಕ ಅನ್ಕೊಬಿಟ್ಟಿದ್ದೀರಾ ನೀವು, ಕುಡಿಯೋದಕ್ಕೆ ಬಿಡೋದಕ್ಕೆ ನನ್ನನ್ನು ಅಂದರೆ ಅಷ್ಟು ಅವನು ಕುಡಿಯೋದೇ ಉಂಟು, ಅದರಲ್ಲೂ ನಾನೇ ಕುಡ್ಕನ, ಅಷ್ಟು ಪಿವೋಟ್ ಅನ್ಕೊಬಿಟ್ಟಿದ್ದೀರಾ, ನನ್ನನ್ನು ನೀವು ಹೆಂಗೆ ಸೇರಿಸ್ತೀರಾ, ನೀವು ಯಾರು ಇಲ್ಲಿ ಇರ್ಕೂಡ್ದು. ಇಲ್ಲ ನನಗೆ 2 ಮಕ್ಕಳಿದ್ದಾರೆ, ನಾನು ನನ್ನ ಗಂಡ ನನ್ನ ಮಕ್ಕಳು, ನಿಮ್ಮ 4 ಜನನೂ ಉಳಿಸಲ್ಲ ನಾನು, ನೀನು ಹೆಂಗೆ ನನಗೆ ಸೇರಿಸ್ದೆ,
ಅವನೇ ಸೈನ್ ಹಾಕಿದ್ದಾನೆ, ಹೋಗ್ತೀನಿ ಶಿಬಿರಕ್ಕೆ ಅಂತೇಳಿ 4 ಜನನೂ ಸಾಯಿಸಾಕ್ಬಿಡ್ತೀನಿ, ಯಾರನ್ನೂ ಬದುಕ್ಸಲ್ಲ ಅಂದ. ಆಮೇಲೆ ನಾನು ಅಮ್ಮನ ಕರೆದ್ಬಿಟ್ಟು, ಅಮ್ಮ ಇದು ಯಾಕೋ ಸರಿ ಬರಲ್ಲ, ಮಂಜುನಾಥ ಸ್ವಾಮಿ ಅನ್ನೋ ಋಣ ಇದ್ದು ಆ ಸ್ವಾಮಿ ನಮ್ಮ ಮನೆ ನಮ್ಮ ಕುಟುಂಬದ ಮೇಲೆ ಒಲವಿದ್ರೆ ದಾರಿ ಮಾಡ್ಕೊಡ್ತಾನೆ. ಒಂದಲ್ಲ ಒಂದು ದಿವಸ ಅವನು ಅದೇ ಜಾಗದಲ್ಲೇ ಅವ್ನು ಕೊಡ್ತಾ ಬಿಡ್ತಾನಮ್ಮ, ಈಗ ಅವ್ನು ಕಳ್ಸೋದು ಬೇಡ ಅಂದ್ಬಿಟ್ಟು ಮಧ್ಯವರ್ಜನ ಶಿಬಿರಕ್ಕೆ ಅಂತ 501 ರೂಪಾಯಿ ನಾವು ಏನು ಕೊಟ್ಟಿದ್ವಿ ಅದನ್ನ ದೇವ್ರ ಉಂಡಿಗೆ ಹಾಕಿದ್ದೀನಿ ಅಂತೇಳಿ ಕೈ ಮುಕ್ಕೊಂಡು ಮುಡುಪು ಕಟ್ಬಿಡಮ್ಮ ಅಂತೇಳಿ ಅಮ್ಮಂಗೆ ಕೇಳ್ಕೊಂಡೆ. ಅಮ್ಮಂಗೆ ಕೇಳ್ಕೊಂಡ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವತ್ತೆಲ್ಲ ಜಗಳ, ನಮಗೊಬ್ಬರಿಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಕಿಟಕಿ ಗ್ಲಾಸ್ ಹೊಡೆದಾಕಿದ್ದಾನೆ, ಬಾಗಿಲುಗಳು ಹೊಡೆದಾಕಿದ್ದಾನೆ. ಹೆಂಗೆ ಅಂದರೆ ನಮಗೆ ಭಯ ಆಗೋಯ್ತು, ಯಾಕಾದರೂ ನಾವು ಮಧ್ಯವರ್ಜನ ಶಿಬಿರಕ್ಕೆ ಅಂತ ಅವನು ಸೇರಿಸಿದ್ವೋ ಅನ್ನೋಷ್ಟು ಭಯ ಆಗಿ, ಸರಿ ನೀನು ಹಣೆ ಬರ ಏನು ಮಾಡೋದಕ್ಕಾಗಲ್ಲ, ಈಗ ಒಂದು ಮಗುಗೆ ಹೊಡೆದು ಬುದ್ಧಿ ಕಲಿಸಿದ್ರೆ ಕಲಿಯುತ್ತೆ ಅಂತೇಳಿ ನಾವು ಸುಮ್ಮನೆ ಇವನ್ನೆಲ್ಲ ಕಲ್ತು ಹೇಳಿದ ಮಾತು ಕೇಳಲಿಲ್ಲ ಅಂದಾಗ ಅವನ ಹಣೆ ಬರ, ಜೀವ ಇರೋವರೆಗೂ ಭೂಮಿ ಮೇಲೆ ಯಾರೂ ಇರಲ್ಲ ಅಂತೇಳಿ ಬಿಟ್ಬಿಡಮ್ಮ ಅಂತೇಳಿ ಸುಮ್ಮನಾಗೋದ್ವಿ. ಮತ್ತು ಎಲ್ಲ ಆಯಿತು. ನಾವು ಹಂಗೂ ಮಕ್ಕನ ಮಗಳಿಗೆ ಮದುವೆ ಮಾಡ್ಕೊಂಡ್ವಿ. ಅವಳಿಗೆ ಇನ್ನೂ 18 ತುಂಬಿರಲಿಲ್ಲ. ಆಗಾದರೂ ಚೇಂಜ್ ಆಗ್ತಾನೇನೋ ಅನ್ನೋ ಉದ್ದೇಶದಲ್ಲಿ ಮದುವೆ ಮಾಡಿದ್ರು ಅವಾಗ 1-2 ದಿವಸ ಅವಳಿಗೆ ಮಕ್ಕಳಾಗ ಸ್ವಲ್ಪ ಲೇಟ್ ಆಯಿತು. ಈಗ ಅವ್ನ ಫ್ರೆಂಡ್ಸಲ್ಲಿ ಸರ್ಕಲಲ್ಲಿ ಇದ್ದವರೆಲ್ಲ ಜಗಳ ಮಾಡೋರು, ನಿನಗೆ ಮಕ್ಕಳಾಗಿಲ್ವಲ್ಲೋ, ನೀನು ಇಷ್ಟು ಎಣ್ಣೆ ಹೊಡೆದ್ರೆ ಹೆಂಗೋ, ಮಕ್ಕಳಾಗಲ್ಲ ನಿನಗೆ, ನೀನು ಹೆಂಡತಿ ಹಂಗಿದ್ದಾಳೆ, ಅಷ್ಟು ಚೆನ್ನಾಗಿದ್ದಾಳೆ, ಗೇಲಿ ಮಾಡೋದು. ಆ ಮನಸ್ಸು ನೋಡ್ಕೊಂಡು ಮತ್ತೆ ಕುಡಿಯೋದು ಜಾಸ್ತಿ ಮಾಡೋದು, ಬಂದು ಮನೇಲಿ ಜಗಳ ಮಾಡೋದು. ಎಷ್ಟು ನಾವು ನೊಂದಿದ್ದೀವಿ ಅಂದರೆ ಬಾರ್ಗಳ ಹತ್ರ, ನಾನು ಅಕ್ಕ ಆಗಿ ನನ್ನ ಗಂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವನ್ನ ಬಾರ್ಗಳ ಹತ್ರ ಹೋಗಿ ಹುಡುಕಿದ್ದೀವಿ ನಾವು. ಪ್ರತಿಯೊಂದು ಬಾರು, ಎಲ್ಲಿ ರಾತ್ರಿ 12 ಆದರೂ ಮನೆಗೆ ಬರ್ತಿರ್ಲಿಲ್ಲ. ಸಂಬಳ ಆಯಿತು, ಅವ್ನು ದುಡ್ಡು ಬಂತು ಅಂದರೆ ಅವತ್ತು ಸಂಬಳದ ದಿವಸ ಅವ್ನು ಮನೆಗಿಲ್ಲ. ನಮ್ಮಮ್ಮ ಫೋನ್ ಮಾಡೋರು ನನಗೆ, ಇನ್ನೂ ಬಂದಿಲ್ಲ ಅಂತ. ನಾನು 12 ಗಂಟೆ ರಾತ್ರಿಯಲ್ಲಿ ನಾವು ಇರೋನೊಬ್ಬ ತಮ್ಮ, ನಾವು 3 ಹೆಣ್ಮಕ್ಳು ಇರೋದ್ರಿಂದ ಅವನ್ನ ನಾವು ಕಾವಲಾಗಿದ್ಬಿಟ್ರಿ, ಅವ್ನು ನಮಗೆ ಕಾವಲಾಗಿರ್ಬೇಕು ಗಂಡು ಮಗುವಾಗಿ. ಅಂಥದ್ದು ನಾವೇ ಅವನು ಕಾವಲಾಗಿ ಪ್ರತಿಯೊಂದು ಬಾರ್ಗಳ ಹತ್ರ ಹುಡುಕಿದ್ದೀವಿ. ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿದ್ದಾನೋ, ಯಾವ ಮೋರಿಯಲ್ಲಿ ಬಿದ್ದಿದ್ದಾನೋ ಅನ್ನೋಷ್ಟು ನೋವು ಕೊಟ್ಬಿಟ್ಟಿದ್ದಾನೆ. ಆಮೇಲೆ ಹುಡ್ಕೊಂಡು ಬಂದು ಮನೆಗೆ ಬಿಟ್ಟು ಮತ್ತೆ ನಾವು ಮನೆಗೆ ಹೋಗ್ತಾಯಿದ್ವಿ. ಬೆಳಗ್ಗೆ ಬಂದರೆ ನಮಗೇನೂ ಆಗಿಲ್ಲ, ಅಕ್ಕ ಏನೇ ಅಕ್ಕ ಅಂತ ಮಾಮೂಲಿಯಾಗಿ ಮಾತಾಡೋನು, ಎಣ್ಣೆ ಹೊಡೆದಾಗ ಇದು ಮಾಡೋನು. ಹಂಗೆ ಇದು ಮಾಡಿ ಆಯಿತು, ಮದುವೆ ಮಾಡಿದ್ವಿ, ಹಾಗಾದರೂ ಸರಿ ಹೋಗ್ತಾನೇನೋ ಅಂತ. ಅವಾಗೂ ಸರಿ ಹೋಗಲಿಲ್ಲ. ಆಮೇಲೆ ಯುಗಾದಿ ಹಬ್ಬ ಎಲ್ಲರೂ ಒಬ್ಬಟ್ಟು ಮಾಡಿ ಅಮಾವಾಸ್ಯೆ ನಾವು ಊರಿಗೆ ಹೊರಟಿದ್ವಿ. ಊರಿಗೆ ಹೊರಟಿದ್ದವರು ಫೋನ್ ಮಾಡಿದ್ವಿ, ಎಲ್ಲಿದೆಯೋ, ನಾವು ಊರಿಗೆ ಹೋಗ್ತಾಯಿದ್ದೀವಿ, ಬಾ ನಮ್ಮ ಜೊತೆ ಹೋಗೋಣ ಅಂತ. ಯಾಕಂದರೆ ಇಲ್ಲ ನಾ ಫ್ರೆಂಡ್ ಸರ್ಕಲ್ ಜೊತೆಲಿದ್ದರೆ ಕುಡ್ತಾ ಇದಾಗಿ ಹೋಗ್ತಾನೆ, ಇನ್ನು ಹಬ್ಬ ಬೇರೆ ಯುಗಾದಿ ಹಬ್ಬ ಅಂತೇಳಿ ಫೋನ್ ಮಾಡಿದ್ರೆ ಅಲ್ಲೊಂದು ಹಾಸ್ಪಿಟಲ್ ಇದೆ, ಮಣಿಪಾಲ್ ಹಾಸ್ಪಿಟಲ್. ಅಲ್ಲೊಂದು ನರ್ಸು ಫೋನ್ ಎತ್ತಿದ್ರು, ಅಮ್ಮ ಇಲ್ಲೊಂದು ಬೈಕ್ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ನೀವು ಹಾಸ್ಪಿಟಲ್ ಹತ್ರ ಬರಬೇಕು ಅಂದರು. ದೊಡ್ಡಬಳ್ಳಾಪುರದಲ್ಲೇ ಇದೆ. ನಾವು ಊರಿಗೆ ಹೊರಟಿದ್ದವ್ರು ಲಗೇಜ್ ಎಲ್ಲ ಕಾರಲ್ಲೇ ಇದೆ. ಸೀದಾ ನಮ್ಮ ಮನೆಯಿಂದ ಒಂದು 20 ಮೀಟರ್ಸ್ ಅಷ್ಟೇ ಇರೋದು ಹಾಸ್ಪಿಟಲ್ಲು. ನಮ್ಮ ಮನೆಗೆ ಇದರಲ್ಲಿ ಕಾರ್ ಗುದ್ಕೊಂಡು ಹೋಗ್ಬಿಟ್ಟಿದೆ, ಬೈಕಲ್ಲಿ ಬಿದ್ದಿದ್ದಾನೆ, ಬ್ಲಡ್ಡು ಲಾಸ್ ಆಗ್ಬಿಟ್ಟಿದೆ. ಹೋದ್ವಿ ಇಮ್ಮಿಡಿಯೇಟ್. ಫಸ್ಟ್ ಫುಲ್ ಎಣ್ಣೆ ಹೊಡೆದು ಅವ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟು ಹೊಟ್ಟೋಗಿದ್ದಾರೆ. ಇವನಿಗೆ ಗಾಡಿ ಓಡ್ಸೋಕ್ಕಾಗದೆ ಕಂಟ್ರೋಲ್ ತಪ್ಪದೆ ಕಾರ್ ಗುದ್ದಿ ಹಾಸ್ಪಿಟಲ್ ಮುಂದೆನೇ ಬಿದ್ದಿದ್ದಾನೆ. ನಮ್ಮ ಅದೃಷ್ಟ ಏನೋ ಆ ಮಂಜುನಾಥ ಸ್ವಾಮಿ ದಯ ಅನ್ಕೋತೀವಿ. ಯಾಕಂದರೆ ಒಂದು ಉಳ್ಕಡ್ಡಿ ಅಳ್ಳಾಡಬೇಕಾದ್ರೂ ದೇವ್ರ ಅಪ್ಪಣೆ ಇಲ್ದಿದ್ದು ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಮಧ್ಯವರ್ಜನ ಶಿಬಿರಕ್ಕೆ ಹೆಸರು ಬರೆಸಿ ಕ್ಯಾನ್ಸಲ್ ಮಾಡಿಸಿದ್ದೆ, ಆ ಸ್ವಾಮಿನೇ ಕಾಪಾಡ್ದ ಅನ್ಕೋತೀನಿ ಸರ್ ಇವತ್ತು. ಅಂದು ಹಾಸ್ಪಿಟಲ್ಗೆ ಇಮ್ಮಿಡಿಯೇಟ್ ಹೋದ್ವಿ. ನೋಡಿದ್ರೆ ಆಗಲ್ಲ ಮೈಲಿ 24 hour, ಯಾಕಂದರೆ ಫಸ್ಟ್ ಏಡ್ ಅಷ್ಟೇ ಮಾಡಿದ್ದು. ಇಮ್ಮಿಡಿಯೇಟ್ ನೀವು ICU ವಾರ್ಡಿಗೆ ಶಿಫ್ಟ್ ಮಾಡಲೇಬೇಕು ಅಂದ್ಬಿಟ್ರು. ಆಂಬ್ಯುಲೆನ್ಸು ದಾರಿಯಲ್ಲಿ ಹೋಗ್ತಾಯಿದ್ರೆ ನಮ್ಗೆ ಈಗಲೂ ಜೀವ ಅನಿಸುತ್ತೆ, ಅದರಲ್ಲಿರೋ ಜೀವ ಬರಲಪ್ಪ ಅಂತ ನಾವು ದೇವ್ರು ಕೇಳ್ಕೊತೀವಿ ಸರ್. ನಾನು ಈಗಲೂ ಅಂಥದ್ದು ಅವತ್ತು ಇವನ್ನ ಪೇಷಂಟ್ ಹಾಕ್ಕೊಂಡು ಆಂಬ್ಯುಲೆನ್ಸಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂತು. ಅವತ್ತೊಂದು ಸ್ಥಿತಿ ನೆನೆಸ್ಕೊಬಿಟ್ರೆ ಎಂಥ ಶತ್ರುಗಳಿಗೂ ಸಹ ನಾವು ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದೇ ಬಯಸಬೇಕು ಅಂತ ಆಂಬ್ಯುಲೆನ್ಸಲ್ಲಿ ಕೂತ್ಕೊಂಡ್ವಿ. ಅವರು ಫಸ್ಟ್ ಏಡ್ ಮಾತ್ರ ಮಾಡಿದ್ರು, ಟ್ರೀಟ್ಮೆಂಟ್ ಏನೂ ಕೊಡಲಿಲ್ಲ. ಯಾಕಂದರೆ ಆಲ್ಕೋಹಾಲ್ ಬಾಡಿ ಫುಲ್ ಆಲ್ಕೋಹಾಲ್ ಇದೆ, ಹೆವಿ ಡೋಸೇಜ್ ತೊಗೊಂಬಿಟ್ಟಿದ್ದಾನೆ ಆಲ್ಕೋಹಾಲು. ಹಾಗಾಗಿ ಅದು ಇದಾಗೋವರೆಗೂ 24 hourವರೆಗೂ ನಾವು ಟ್ರೀಟ್ಮೆಂಟಿಗೆ ಸ್ಪಂದಿಸಲ್ಲ ಅವನು ಅಂದ್ಬಿಟ್ರು. ಅಂದಾಗ ನಾವೇನು ಮಾಡಿದ್ವಿ ಸರಿ ಅಂತ ಇಮ್ಮಿಡಿಯೇಟು ಯಲಹಂಕ ICU, ಎಲ್ಲೂ ಆವತ್ತೊಂದು ದಿವಸ ಯಾವ ICUಯಲ್ಲೂ ಸೀಟ್ ಇಲ್ಲ. ನಮ್ಮ ಲಕ್ಕು ನವಚೇತನ ಅಂತೇಳಿ ಹಾಸ್ಪಿಟಲ್ ಯಲಹಂಕದಲ್ಲಿ ಸಿಕ್ತು. ಇಮ್ಮಿಡಿಯೇಟು ಹೋದ್ವಿ, ಕರ್ಕೊಂಡೋದ್ವಿ. ಅಲ್ಲಿ ಅವರು ಫಾರ್ಮಾಲಿಟೀಸ್ ಎಲ್ಲ ಮಾಡಾದ್ಮೇಲೆ ಒಂದು ಫಾರಮ್ ತಂದರು, ನಾವು ಗ್ಯಾರಂಟಿ ಕೊಡೋಲ್ಲ, ನೀವು ಸೈನ್ ಹಾಕ್ಕೊಟ್ಬಿಡಿ ಅಂದರು.
ನಾನು ನನ್ನ ತಂಗಿ ಅವಳು ಇವ್ನ ಹೆಂಡ್ತಿ ಎಲ್ಲ ಕೂತ್ಕೊಂಡು ಹಾಸ್ಪಿಟಲಲ್ಲಿ ಜೋರಾಗಿ ಹತ್ಬಿಟ್ವಿ ಸರ್ ಅವತ್ತೊಂದು ಪರಿಸ್ಥಿತಿಯಲ್ಲಿ. ಯಾಕಂದರೆ 24 ಗಂಟೆ ಏನು ಹೇಳೋದಕ್ಕಾಗಲ್ಲ ಅಂದ್ಬಿಟ್ರು. ನಾವು ಸೈನ್ ಹಾಕೋದಕ್ಕೆ ನಮ್ಮ ಕೈ ಬರಲಿಲ್ಲ. ಇರೋನೊಬ್ಬ ತಮ್ಮ, ಅವ್ನು ಕಳ್ಕೊಂಡ್ರೆ ನಾವು ಹೆಂಗೆ ಮುಂದೆ ಜೀವನ, 18 ವರ್ಷದ ಹುಡುಗಿನ ಮದುವೆ ಮಾಡಿಬಿಟ್ಟು ಅಂತೇಳಿ. ಆದರೂ ದೇವ್ರು ನೆನೆಸ್ಕೊಂಡು, ಮಂಜುನಾಥ ನೀನೇ ಸತ್ಯ, ನಿನ್ನನ್ನು ನಾವು ನಂಬಿದ್ದೀವಿ, ನಮ್ಮನ್ನು ದಾರಿ ತರೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತೇಳಿ ಸೈನ್ ಹಾಕಿ ಕೊಟ್ಬಿಟ್ವಿ ಸರ್. ಬೆಳಗ್ಗೆವರೆಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಲಿಲ್ಲ, ಆಲ್ಕೋಲು ಇದಾಗಲಿಲ್ಲ ಅಂತೇಳಿ ಹೆವಿ ಕುಡಿದ್ಬಿಟ್ಟಿದ್ದ. ಅಲ್ಲಿರೋರೆಲ್ಲ ನಮ್ಮೂರವ್ರು ಇರೋರು ಏನನ್ನೋರು ಅಂದರೆ, ಬಾಟಲ್ಲು ಎತ್ತಿದ್ರೆ ಫುಲ್ಲು ಬಾಟ್ಲು ಖಾಲಿ ಆಗಬೇಕು, ಇಲ್ಲ ಬಾಟ್ಲು ಇಳಿಸ್ಬೇಕು, ಅಷ್ಟು ಎಣ್ಣೆ ಹೊಡಿತಾನೆ ಅಂತೇಳೋರು. ಆಮೇಲೆ ICU ವಾರ್ಡಲ್ಲಿ ಹೆಂಗೋ ಇದಾಯಿತು. ಬೆಳಗ್ಗೆ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಆಪ್ರೇಷನ್, ಅವನಿಗೆ ಲಾಸ್ಟ್ ಕಿರುಬೇಳು ಬೋನ್ ಕಟ್ಟಾಗಿದೆ, ಅದಕ್ಕೆ ರಾಡ್ ಹಾಕಿ ಆಪ್ರೇಷನ್ನು ಮಾಡಿದ್ರು. ಬ್ಲಡ್ ಲಾಸ್ ಆಗಿತ್ತು, ಅದು ರಿಕವರ್ ಆಯಿತು, ಎಲ್ಲ ಸರಿ ಹೋಯ್ತು. ಮತ್ತೆ ಮನೆಗೆ ಕರ್ಕೊಬಂದು ಇನ್ನೂ ಸರಿ ಹೋಗ್ತಾನೆ. ಈಗ ಒಂದು ಏಟು ಬಿದ್ದಿದೆ, ಆಗಾದರೂ ಎಚ್ಚೆತ್ಕೊತಾನೇನೋ ಅಂದರೆ ಅವಾಗೂ ಕಲೀಲಿಲ್ಲ. ಮತ್ತೆ ಗಾಡಿ ತಗೊಂಡು, ಅದು ಪಕ್ಕದ ಅಂಗಡಿಯವ್ರ ಹತ್ರ ಗಾಡಿ ಇಸ್ಕೊಂಡು, ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ದೂರ ಇದೆ, ಅವ್ರ ಊರಿಗೆ ಹೋಗಿದ್ದಾನೆ. ಅಲ್ಲೋಗಿ ಚೆನ್ನಾಗಿ ಎಣ್ಣೆ ಹೊಡೆದಿದ್ದಾನೆ. ಎಣ್ಣೆ ಹೊಡೆದು ಬಂದ್ಬಿಟ್ಟು ಪೌರ್ಣಮಿ ಅವತ್ತು, ಅವನು ಫಸ್ಟ್ ಟೈಮ್ ಬಿದ್ದಾಗ ಅಮಾವಾಸ್ಯೆ ದಿವಸ, ಯುಗಾದಿ ಪೌರ್ಣಮಿ ದಿವಸ ಹೋಗಿ ಲೈಟ್ ಕಂಬಕ್ಕೆ ಗುದ್ಬಿಟ್ಟಿದ್ದಾನೆ. ಲೈಟ್ ಕಂಬ ಗುದ್ದಿದ ತಕ್ಷಣ ಆ ಲೈಟ್ ಕಂಬನೂ ಬಾಗಿದೆ, ಇವನಿಗೂ ಬ್ಲಡ್ ಇದೆ, ವಾಮಿಟ್ ಎಲ್ಲ ಮಾಡ್ಕೊಬಿಟ್ಟಿದ್ದಾನೆ. ಬ್ಲಡ್ಡು ಗಾಡಿ ಫುಲ್ಲು ಬ್ಲಡ್ ಆಗ್ಬಿಟ್ಟಿದೆ. ಯಾರೋ ದಾರಿಯಲ್ಲಿ ಹೋಗೋರು ಇವ್ರ ತಮ್ಮ ಇರ್ಬೋದಾ ಅಂತೇಳಿ ನಮಗೆ ಫೋನ್ ಮಾಡಿದ್ರು. ಹೌದಾ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡನ್ನು ಕಳಿಸ್ಕೊಟ್ಟೆ. ಅವತ್ತು ಹೋದರೆ ಅಲ್ಲಿ ನಮ್ಮ ಮನೆಯವ್ರು ನಾನು ಫೋನ್ ಮಾಡ್ತಾ, ಏನಾಯಿತು ಅಂದರೆ, ಭರತ ಇಲ್ಲ ಬಿಡು ಹೊರ್ಟೋಗಿದ್ದಾನೆ ಅಂದ್ಬಿಟ್ರು. ಒಂದು ಸಲ ತಪ್ಪಿಸ್ಕೊಂಬಂದು ಮತ್ತೆ ಇದರಲ್ಲೇ ನೋಡೋಂಥ ಸ್ಥಿತಿ ಬಂದ್ಬಿಡ್ತಾ ನಮಗೆ ಅಂದ್ಬಿಟ್ಟು, ಯಾವ ವೆಹಿಕಲ್ಲೇ ಸಿಕ್ಕಿಲ್ಲ ಸರ್, ಆಂಬ್ಯುಲೆನ್ಸ್ ಸಮೇತ ಸಿಕ್ಕಿಲ್ಲ. ಟಾಟಾ ಎಸಿಗೆ ಬರುತ್ತೆ ಗೊತ್ತಾ, ಆ ಟಾಟಾ ಎಸಲ್ಲಿ ಬಾಡಿ ಹಾಕ್ಕೊಂಬಂದರು. ಇಮ್ಮಿಡಿಯೇಟ್ ಮತ್ತೆ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ನಮ್ಮ ಮನೆಯವ್ರು ನಮ್ಗೆ ಹೇಳಲಿಲ್ಲ, ಹೊರ್ಟೋಗಿದ್ದಾನೆ ಅವನು, ಬದುಕಿಲ್ಲ ಅಂತೇಳಿದ್ರೆ ಇನ್ನೆಲ್ಲಿ ಇಷ್ಟು ಎಮೋಷನ್ ಆಗ್ತಾರೆ ಇವರೆಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಬೇರೆ ಕೈ ಮುರ್ಕೊಬಿಟ್ಟಿದ್ರು. ನಮ್ಮಮ್ಮನೂ ನೋವು, ನಮ್ಮಪ್ಪ ಇರೋನೊಬ್ಬ ಏನಾದ ಅಂದರೆ ಅವ್ರಿಗೆಲ್ಲ ಇನ್ನು ಹೇಳ್ತಾರಲ್ಲ ಅಂದ್ಬಿಟ್ಟು, ಇಲ್ಲ ಇದ್ದಾನೆ ಬದುಕಿದ್ದಾನೆ ಅಂದ್ಕೊಂಡು ಹಾಸ್ಪಿಟಲಲ್ಲೇ ಹೋದರು. ನಮ್ಮ ಮನೆಯವರು ಫೋನ್ ಮಾಡಿ ನನಗೆ, ಈ ಕಡೆ ಸೈಡಿಗೆ ಬಾ, ನೀನು ಯಾರೆಲ್ಲರ ಮುಂದೆನೂ ಮಾತಾಡಬೇಡ, ನಾನು ಹೇಳೋ ಸ್ವಲ್ಪ ತಾಳ್ಮೆಯಿಂದ ಕೇಳು ಅಂದರು. ಏನು ಇಲ್ಲ ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ರು. ಇಮ್ಮಿಡಿಯೇಟ್ ಹಂಗೆ ಹಾಸ್ಪಿಟ್ಲಿಗೆ ಓಡೋದ್ವಿ ಸರ್. ಆದರೆ ಒಂದೇ ಒಂದು ಕ್ಷಣ ಒಂದು ಎಲೆಯಲ್ಲಿ ಜಾರಿ ಜೀವ ಕೊಟ್ಟನೆ ನಾವು ಮಂಜುನಾಥ ಸ್ವಾಮಿ. ಅವಾಗ ಮತ್ತೆ ಉಸಿರಾಡಿದ್ಕೆ ಮತ್ತೆ ಇಮ್ಮಿಡಿಯೇಟ್ ICUಗೆ ಹಾಕಿದ್ವಿ. ಮತ್ತೆ ಹೇಳಂಕ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡೋದ್ವಿ ಸರ್. ಅಲ್ಲೂ ಅಷ್ಟೇ, ಅಲ್ಲಿ ಒಂದು ಮಂತ್ ಏನೋ ಇದ್ದ, ICU ಯಲ್ಲೇ ಇದ್ದ. ICUಯಲ್ಲಿ ಇದ್ದು ಅಲ್ಲಿ ಚೇತರಿಸ್ಕೊಂಡು ಬಂದಮೇಲೂ ಬುದ್ಧಿ ಹೇಳಿದ್ವಿ. ಏನೋ ಅವಾಗ ಮನಸ್ಸು ಚೇಂಜ್ ಆಗಲಿಲ್ಲ. ಮತ್ತು ಕೋಳಿಗಳು, ಹಸುಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ನಮ್ಮ ತಂಗಿ ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ, ಇವಳು ಸ್ಟಾರ್ಟ್ ಮಾಡಿದ್ದಾಳೆ, ನಾನು ಎಂಡ್ ಮಾಡ್ತೀನಿ ಅಂದರು. ರಾಜನಕುಂಟೆ ಶಿಬಿರ ಸ್ಟಾರ್ಟ್ ಆಯಿತು. ರಾಜನಕುಂಟೆ ಶಿಬಿರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕುರಿ ಲೋನ್ ಕೊಡ್ತಾರೆ, ಯಾಕಂದರೆ ಕುರಿ ಹಸುಗಳು ಅಂದರೆ ತುಂಬ ಪ್ರೀತಿ ಅವನಿಗೆ. ಕುರಿ ಲೋನ್ ಕೊಡ್ತಾರೆ ಬಾ ಅಂತೇಳಿ ಅವಳು ನೈಸ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಸೇರಿಸಿದಾಗ ಅಲ್ಲೂ ತುಂಬಾ ರಾಮಾಯಣ ಮಾಡಾಕ್ಬಿಟ್ಟಿದ್ದಾನೆ. ಮನೆಗೆ ಬಂದರೆ ಒಬ್ಬರನ್ನೂ ಬಿಡಲ್ಲ, ಎಲ್ಲರನ್ನೂ ಸಾಯಿಸಾಕ್ಬಿಡ್ತೀನಿ, ಎಲ್ಲರೂ ಹೋಗಿ ನಿಮ್ಮನ್ನು ಸಾಯಿಸಾಕ್ತೀನಿ, ನಾನು ಸತ್ತೋಗ್ತೀನಿ ಅಂತಂದ. ಅಂದು 7 ದಿವಸ ಕಂಪ್ಲೀಟ್ ಆಯಿತು. 8ನೇ ದಿವಸಕ್ಕೆ ನಾವು ತುಂಬಾ ಖುಷಿ. ಆದರೂ ಅವ್ನು ಬರೋಷ್ಟರಲ್ಲಿ ನಾವು ನಮ್ಮೂರಿಗೆ ಹೊರಟೋಗಿದ್ವಿ. ಯಾಕಂದರೆ ಇವಳೇ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಸೇರಿಸಲ್ಲ ಅಂದೋಣ ನನ್ನನ್ನು ಕುಡ್ಕ ಮಾಡಿದ್ದೆ ಇವಳು. ಯಾಕೆ ಅವ್ನು ಕುಡಿತಾ ಇದ್ದೆ ಸರ್, ಆದ್ರೂ ನನ್ನನ್ನು ಕುಡ್ಕ ಅಂದಿದ್ದು ಫಸ್ಟ್ನೇ ವ್ಯಕ್ತಿ ಅಂದರೆ ಇವಳೇ ಅಲ್ವಾ, ಇವಳು ನಾನು ಬಿಡಬಾರ್ದು ಅಂತ. ಅದಕ್ಕೆ ಅವರೆಲ್ಲ ಏನಂದ್ರು ಅಂದರೆ, ನೀನು ಇರಬೇಡ, ನೀನು ಫಸ್ಟು ನಿನ್ನ ಗಂಡನ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಬಾ, ಆಮೇಲೆ ನಾರ್ಮಲ್ ಆಗ್ತಾ ಏನಾದರೂ ಬದಲಾವಣೆ ಆದರೆ ಆಮೇಲೆ ನೀನು ಬದಿಯಾ ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ಇದು ಮಾಡೋ ಅಷ್ಟರಲ್ಲೆಲ್ಲ ಚೇಂಜ್ ಆದ. ಹಸುಗಳು ಸೇವೆ ಮಾಡ್ತಾನೆ, ಕುರಿ ಕೋಳಿ ಎಲ್ಲ ಥರದ್ದು. ಇವಾಗ ಅವನು ಎಷ್ಟು ಚೆನ್ನಾಗಿದ್ದಾನೆ. ಆವಾಗ ಒಂದು ಮಗ ಹುಟ್ಟಿದ ಗಂಡು ಮಗು ಅಂತ 40,000 ರೂಪಾಯಿ ಸಾಲ ಮಾಡಿದ್ದಾನೆ, ಎಣ್ಣೆ ಓಡ್ಸೋಕ್ಕೆ ಫ್ರೆಂಡ್ಸ್ಗಳಿಗೆ. ಗಂಡು ಮಗು ಹುಟ್ಬಿಡ್ತಲ್ಲ ಅಂತೇಳಿ ಆ ಸಾಲ ತೀರ್ಸೋಕ್ಕೆ ಅಮ್ಮ ತೀರ್ಸಿದ್ರು. ಇವನು ಸಂಬಳ ಬಂದರೆ 1 ರೂಪಾಯಿ ಸಂಬಳ ಕೊಡ್ತಿಲ್ಲ, ಹಿಂಗೆ ಎತ್ಕೊಬಂದು ಮನೆ ಹತ್ರ ಮಲಗಿಸೋರು. ಅಷ್ಟು ಕುಡಿತಿದ್ದ. ಅಷ್ಟು ನಮ್ಮಪ್ಪ ನಮ್ಮನ್ನು ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ನಾನು 43 ವರ್ಷ ಸರ್, ಇಲ್ಲಿವರೆಗೂ ನಾನು ಯಾವ ದೇವಸ್ಥಾನ ನೋಡಿದ್ದೀನಲ್ಲೋ ಗೊತ್ತಿಲ್ಲ, ಧರ್ಮಸ್ಥಳ ಅಷ್ಟು ದರ್ಶನ ಮಾಡಿರೋಷ್ಟು ನನ್ನ ಲೈಫಲ್ಲಿ ಯಾವ ದೇವ್ರನ್ನೂ ದರ್ಶನ ಮಾಡಿಲ್ಲ. ನಮ್ಮನ್ನು ಚಿಕ್ಕ ಮಕ್ಕಳಿಂದನೂ ನಮ್ಮಪ್ಪ ಅಲ್ಲಿಗೆ ಕರ್ಕೊಂಡೋಗಿರೋದು. ಇವನು ಹುಟ್ಟೋ ಕಾರಣನೂ ಮಂಜುನಾಥ ಸ್ವಾಮಿನೇ.
ಅವತ್ತು ನಾವು 3 ಹೆಣ್ಮಕ್ಳು, ನಿನ್ಗೆ ಇಷ್ಟ ಆಸ್ತಿ ಐತೆ, ನಿನ್ನ ಆಸ್ತಿ ತಿನ್ನೋರು ಯಾರು ಇಲ್ಲ, ನಿನಗೆ ಹೆಣ್ಮಕ್ಳೇ ಬೇರೆ ಮನೆಗೆ ಹೋಗ್ತಾರೆ, ನಿನಗೊಂದು ಗಂಡು ಮಗು ಇಲ್ಲ ಅಂತ ಆಡ್ಕೊಂಡು ಕೇವಲವಾಗಿ ನಗದ್ರಂತೆ. ಅವಾಗ ಧರ್ಮಸ್ಥಳದಲ್ಲಿ ಹೋಗಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆಣೆ ಮಾಡಿ ನನಗೊಂದು ಗಂಡು ಮಗು ಒಂದು ಲಾರಿ ಹೋಯ್ತು, ಭರತ್ ಟ್ರಾನ್ಸ್ಪೋರ್ಟ್ ಅಂತೇಳಿ. ಅವಾಗ ನನಗೆ ಗಂಡು ಮಗು ಹುಟ್ಟಿದ್ರೆ ನಾನು ಭರತ್ ಅಂತಲೇ ಇಡ್ತೀನಿ, ಅಪ್ಪ ಮಂಜುನಾಥ ನನಗೊಂದು ಗಂಡು ಮಗು ಬೇಕು ಅಂತ. ಅಲ್ಲಿಂದ ಬಂದ ತಕ್ಷಣ ನಮ್ಮಮ್ಮ ಪ್ರೆಗ್ನೆಂಟಾಗಿ ಇವನು ಹುಟ್ಟಿದ್ದು. ಅಪರೂಪಕ್ಕೆ ಅಂತ ಹುಟ್ಟಿದ. 7 ತಿಂಗಳ ಮಗುವಲ್ಲೂ ICU ಅಲ್ಲಿದ್ದ. 3 ಸಲ ಸಾವಿಂದ ಹೊರಗಡೆ ಬಂದಿದ್ದಾನೆ ಸರ್. ಅಂದರೆ ಆ ಸ್ವಾಮಿ ಅನುಗ್ರಹ ಹಾಗೂ ಹೇಮಾವತಿ ಅಮ್ಮ, ವೀರೇಂದ್ರ ಹೆಗ್ಡೆ ಅವರ ಅನುಗ್ರಹ ಇದ್ದಿದ್ದಕ್ಕೆ ಅಲ್ವಾ ಸರ್ ನಮ್ಗೆ ಇವತ್ತು ಕೊಟ್ಟಿದ್ದ ಅನುಗ್ರಹ, ಬದುಕಿಸಿದ್ದು ಅವರಿಂದಾನೆ. ಇವತ್ತವನು ಹೇಗಿದ್ದಾನೆ ಅಂದರೆ ಈಗ ನಾವು ಅವನು ಕಾಯೋದೇ ಇಲ್ಲ. ಅವಾಗಾದರೆ ಅಮ್ಮ ಬಂದ ಅಂತ ಫೋನ್ ಮಾಡ್ತಿದ್ವಿ, ಇನ್ನೂ ಬಂದಿಲ್ಲ ಅಂದರೆ ಯಾವ ಬಾರ್ ಹತ್ರನೋ ಅಂತ ಬಾರ್ಗಳೆಲ್ಲ ಚೆಕ್ ಮಾಡ್ತಿದ್ವಿ. ನಾವು ಹೆಣ್ಮಕ್ಳಾದ್ರೂ ಸರ್ ಬಾರ್ ಒಳಗೆ ನಾನು ಭಯ ಬೀಳ್ತಾ ಇರಲಿಲ್ಲ, ಹೋಗ್ತಾ ಇದ್ದೆ. ನನ್ನ ತಮ್ಮ ಇದ್ದಾನ ಅಂತ, ಅವನ ಜೊತೆ ಯಾರಾದರೂ ಇದ್ರೂ ಬಿಡ್ತಿರ್ಲಿಲ್ಲ, ಜಗಳ ಮಾಡಿ ಬಂದ್ಬಿಡ್ತಿದ್ದೆ, ನೀವು ಹೆಂಗೆ ಕರ್ಕೊಂಡೋದ್ರಿ ಅಂತ. ಇವನು ನೀನು ಯಾಕೆ ಅವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ತೀಯ ಅನ್ನೋನು, ಹೋಗಿ ನಮ್ಮನ್ನೇ ಬೈಯೋನು. ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅಷ್ಟು ಅಮ್ಮ ಕೈ ಮುರ್ಕೊಂಡು ಬಾರ್ಗಳತ್ತೆ ಎಷ್ಟೋ ಸಲ ಬೈಕ್ ಮೇಲೆ ನಿಂತು ಓಡ್ಸೋಕ್ಕಾಗದೆ ತೂಗೋಡಿಸ್ಕೊಂಡು ಚರಂಡಿಗಳಲ್ಲೆಲ್ಲ ಬಿದ್ದು ಎದ್ದು ಬಂದಿದ್ದಾನೆ. ಇವತ್ತು 6 ಗಂಟೆ ಆಯಿತು ಅಂದರೆ ಮನೆ ಬಿಟ್ಟು ಹೊರಗಡೆ ಹೋಗಲ್ಲ. ಅವಾಗ 100 ರೂಪಾಯಿ ಇದ್ದರೆ ಕುಡಿಯೋದಕ್ಕೆ ಹೋಗೋಣ ಅನ್ನೋನು, ಈಗ 100 ರೂಪಾಯಿ ಇದ್ದರೆ ಮಗನ ಕೈಲಿ ಕೊಟ್ಟು ಎತ್ತಿಡು ಅಂತ. ಅದೇ ಸರ್ ಹೇಳಿದ್ನಲ್ಲ, ತಾಯಿಗೆ ಅಕ್ಕದಿರ 2ನೇ ರೂಪ ಅಂತೆ. ಆ ತಾಯಿ ದೀರ್ಘ ನನ್ನ ಕೃತಜ್ಞತೆಗಳು ಹಿಂಗೆ ನಿಜವಾಗ್ಲೂ ಸರ್. ನಾವು ಎಷ್ಟು ಅವ್ನು ಇರೋನೊಬ್ಬ ತಮ್ಮ ಅಂತ ತುಂಬ ಕಷ್ಟಪಟ್ಟಿದ್ದೀವಿ. ಅಕ್ಕಂದಿರು ಇವತ್ತಿಗೂ ನಾವು ಅವ್ನಿಗೆ ಆಸ್ತಿ ಬಂದಿದೆ. ಆ ಇಷ್ಟು ವರ್ಷದಿಂದ ನಮಗೆ ಬಗೆಹರಿದಿದ್ದ ಜಮೀನು ಇವ್ನು ಕೊಡ್ತಾ ಬಿಟ್ಟ ಮೇಲೇ ನಾವು ಅದೇ ಸಂಘದಲ್ಲಿ ಲೋನ್ ತಗೊಂಡು ರಿಜಿಸ್ಟ್ರ್ ಮಾಡಿಸ್ಕೊಂಡ್ರು ಅವ್ರ ಜಮೀನ. ಇವತ್ತು ಆ ಜಮೀನು ಬಂದಿದೆ ಅನ್ನೋದಕ್ಕೆ ಕಾರಣ ಆ ಸ್ವಾಮಿನೇ ದಯೆ. ಅವ್ನು ನಮಗೆ ಜಮೀನು ಕೊಟ್ಟಿಲ್ಲ ಅಂದ್ರೆ ಅವ್ನ ಲೈಫು ಅವ್ನ ಸಂಸಾರ ಚೆನ್ನಾಗಿದೆ ನಮ್ಮ ಕಣ್ಮುಂದೆ, ನಮ್ಗೆ ಅದೇ ಸಂತೋಷ ಸರ್.